ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿ ಕ್ಲಾಸ್ 4. ಪ್ರೀವಿಯಸ್ ಕ್ಲಾಸಲ್ಲಿ 4 ಫಾರ್ಮುಲಾ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ತಾ ಇದ್ವಿ. ಹೌದಾ? ಯಾವ್ದು? ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡ್ ಬೈ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು ಎನ್ ಇಂಟು ಎ ಪವರ್ ಎನ್ ಮೈನಸ್ 1. ಲಿಮಿಟ್ theta tends to 0, sin theta by theta is equal to 1. Limit theta tends to 0, tan theta by theta is equal to 1. ಹೌದಾ? ಈ 3 ಪ್ಲಸ್ ಇನ್ನೊಂದು ಐಡಿಯಾ ಯಾವುದು ಯೂಸ್ ಮಾಡ್ತಿದ್ವಿ ಅಂದರೆ, ಯಾವುದಾದ್ರು ಒಂದು 0/0 ಇತ್ತು ಅಂದರೆ ಫ್ಯಾಕ್ಟ್ರೈಸ್ ಮಾಡ್ಕೊಂಬಿಟ್ಟು ಟರ್ಮ್ನ ಕ್ಯಾನ್ಸಲ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಿದ್ವಿ. ಹೌದಾ? ಟೋಟಲಿ 4 ಐಡಿಯಾಸ್ ಗೊತ್ತಿರಬೇಕು. ಹೌದಾ? ಬಟ್ ಈ 4 ಐಡಿಯಾ ಯೂಸ್ ಮಾಡ್ಕೊಂಡಂಥ ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ತಾ ಇದ್ವಿ. ನೆಕ್ಸ್ಟ್ ನೋಡಿ ಅದೇ ಥರದ ಕಂಟಿನ್ಯೂ ಮಾಡ್ಕೊತೀವಿ. ಸೆಕೆಂಡ್ ಪ್ರಾಬ್ಲಮ್, ಫೈಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್. ಫೈಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಆ್ಯಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಆ್ಯಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಇಫ್ f of x is equal to 2x plus 3 where x less than 0, 3 into x plus 1 x greater than or equal to 0. ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಇದೆ, ಇಲ್ಲಿ ಗ್ರೇಟರ್ ದೆನ್ 0. ಈ ಥರ ಇದೆ ಕ್ವಶನ್. ನೋಡ್ಕೊಳ್ಳಿ ಫಸ್ಟು ಪ್ರೀವಿಯಸ್ ಪ್ರಾಬ್ಲಮ್ಸ್ಗೆ ಇದಕ್ಕೂ ಏನು ಡಿಫರೆನ್ಸು ಅಂತ ಹೇಳಿದ್ರೆ, ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲೆಲ್ಲ ಫಂಕ್ಷನ್ ಒಂದೇ ಒಂದಿತ್ತು. ಹೌದಾ? ಇಲ್ಲಿ ಫಂಕ್ಷನ್ ಆ್ಯಕ್ಚುಲಿ ಸ್ಪ್ಲಿಟ್ ಆಗಿದೆ ನೋಡಿ, 2 ಪಾರ್ಟ್ ಆಗಿದೆ. 0 ಅಥವಾ 0ಕ್ಕಿಂತ ಕಮ್ಮಿ ಇತ್ತು ಅಂದರೆ 2x plus 3, 0ಕ್ಕಿಂತ ಜಾಸ್ತಿ ಇತ್ತು ಅಂದರೆ 3 into x plus 1. ಹೌದಾ? ಮತ್ತು ನಾವು ಇದೊಂದು ಇಂಪಾರ್ಟೆಂಟ್ ಹೇಳಿದ್ವಿ, ಎಕ್ಸ್ ಟೆನ್ಸ್ ಟು ಎ ಅಂದರೆ ಇದು ಮೀನಿಂಗ್ ಏನು ಹೇಳಿದ್ವಿ, ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ನಿಯರರ್ ಆ್ಯಂಡ್ ನಿಯರರ್ ಟು ಎ. ಅಂದರೆ ನಿಯರರ್ ಟು ಎ ಅಂದರೆ ಎಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಅಥವಾ ಎಕ್ಕಿಂತ ಸ್ವಲ್ಪ ಕಮ್ಮಿ ಇರ್ಬೋದು. ಹೌದಾ? ಎಕ್ಕಿಂತ ಸ್ವಲ್ಪ ಜಾಸ್ತಿ ಮತ್ತು ಎಕ್ಕಿಂತ ಸ್ವಲ್ಪ ಕಮ್ಮಿ ಇದ್ದಾಗ ಫಂಕ್ಷನ್ ಸೇಮ್ ಇತ್ತು ಅಂದರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೊತೀವಿ. ಇಲ್ಲ ಅಂದರೆ ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ನ ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಹೌದಾ? ಇದನ್ನು ಫಸ್ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಕಂಡಿಡ್ಬೇಕು. 0ಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು ಅನ್ನೋ ಫಂಕ್ಷನ್ ಇದು ಬರುತ್ತೆ, 0ಕ್ಕಿಂತ ಕಮ್ಮಿ ಇತ್ತು ಅನ್ನೋ ಫಂಕ್ಷನ್ ಇದು ಬರುತ್ತೆ. ಎರಡಕ್ಕೂ ಬೇರೆ ಬೇರೆ ಬರುತ್ತೆ ತಾನೆ. ಅದಕ್ಕೆ ಇಲ್ಲಿ ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಯೂಸ್ ಮಾಡ್ಕೋಬೇಕು ನೋಡಿ. ನೆಕ್ಸ್ಟ್ ನೋಡಿ ಫಸ್ಟ್ ಒನ್ ಇದರಲ್ಲಿ ಟು ಫೈಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್. ಹೌದಾ? ನೋಡಿ ನಾವು ಎಲ್ ಎಚ್ ಎಲ್ ಮಾಡ್ಕೊತಿದ್ವಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್. ಹೌದಾ? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಮೈನಸ್ ಬರುತ್ತೆ, ರೈಟ್ ಹ್ಯಾಂಡ್ ಲಿಮಿಟ್ ಅಂದರೆ ಪ್ಲಸ್ ಬರುತ್ತೆ. ಎಫ್ ಆಫ್ ಎಕ್ಸ್ ಇದನ್ನ ಯಾವಾಗಲೂ ಹೇಗೆ ಬರೀಬೇಕು ಅಂತ ಹೇಳಿದ್ವಿ, ಲಿಮಿಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಮೈನಸ್ ಎಚ್ ಹೆಚ್ ಟೆನ್ಸ್ ಟು 0. ಇಲ್ಲಿ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಇತ್ತು ಅಂದರೆ ಎ ಮೈನಸ್ ಎಚ್ ಹೆಚ್ ಟೆನ್ಸ್ ಟು 0. ಹೌದಾ? 0 ಮೈನಸ್ ಅಂದರೆ 0ಕ್ಕಿಂತ ಕಮ್ಮಿ ಇರಬೇಕು. 0ಕ್ಕಿಂತ ಕಮ್ಮಿ ಇರಬೇಕು ಅಂದರೆ ಲೆಸ್ ದ್ಯಾನ್ 0 ತಾನೆ. ಲೆಸ್ ದ್ಯಾನ್ 0 ಇದ್ದ ಫಂಕ್ಷನ್ ಏನಿದೆ 2x plus 3. ಹೌದಾ? ದಟ್ ಈಸ್ ಈಕ್ವಲ್ ಟು ಲಿಮಿಟ್ h tends to 0, 2 into 0 minus h plus 3 ಬರುತ್ತೆ. ಹೌದಾ? ಯಾಕಂದರೆ ಎಕ್ಸಿಗೆ 0 ಮೈನಸ್ ಎಚ್ ಬರೀತಾ ಇದ್ವಿ. ಈ ಹೆಚ್ಚಿಗೆ 0 ಬರ್ಕೊಂಡ್ರೆ ಇಂಡಿಟರ್ಮೈನ್ಡ್ ಫಾರ್ಮ್ ಅಂತೂ ಇಲ್ಲ ಅಲ್ಲ. 0 ಮೈನಸ್ 0 ಪ್ಲಸ್ 3, 0 ಇಂಟು 2 ಅಂದರೆ 0 ಪ್ಲಸ್ 3 ಅಂತ ಹೇಳಿದ್ರೆ 3 ಬರುತ್ತೆ. ಇದು ಲೆಫ್ಟ್ ಹ್ಯಾಂಡ್ ಲಿಮಿಟು. ನೆಕ್ಸ್ಟ್ ನಾವು ರೈಟ್ ಹ್ಯಾಂಡ್ ಲಿಮಿಟ್ ಮಾಡ್ಕೋಬೇಕು. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಪ್ಲಸ್ ಹೆಚ್ ಹೆಚ್ ಟೆನ್ಸ್ ಟು 0. 0ಕ್ಕಿಂತ ಜಾಸ್ತಿ ಇದೆ. ಹೌದಾ? 0ಕ್ಕಿಂತ ಜಾಸ್ತಿ ಇದೆ ಅಂದರೆ ಫಂಕ್ಷನ್ 3 into x plus 1 ಅಲ್ಲ. ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0, 3 into x ಬದಲಿ 0 ಪ್ಲಸ್ ಹೆಚ್ ಪ್ಲಸ್ 1. ಹೆಚ್ಚಿಗೆ 0 ಬರ್ಕೊಂಡೆ ಅಂದರೆ 3 into 0 ಪ್ಲಸ್ 1 ಅಂದರೆ 3. ಎರಡು ವ್ಯಾಲ್ಯೂ ಸೇಮ್ ಬರ್ತಿದೆಯಲ್ಲ. ಹಿಯರ್ LHL is equal to RHL. ಹೌದಾ? therefore limit of a function exists ಅಲ್ಲ. therefore limit x tends to 0 f of x is equal to LHL ವ್ಯಾಲ್ಯೂ 3 ಬಂದಿದೆಯಲ್ಲ, 3 ಅಷ್ಟೇ. ಹೌದಾ?
ನೋಡಿ ಇದೇನಾದ್ರು ಎರಡು ಬೇರೆ ಬೇರೆ ಬಂತು ಅಂದರೆ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ, ಹೌದಾ? ಮತ್ತು ನೋಡಿ ಇಲ್ಲಿ ಇದೆಲ್ಲ ಸೆಕೆಂಡ್ ಒನ್ ಇದೆ ಅಲ್ಲ, ಅದು ಈಸಿಯಾಗಿ ಮಾಡ್ಕೋಬೋದು. ಟು ಫೈಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್, ಹೌದಾ? ನೋಡಿ ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತೇಳಿ, ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಮಾಡ್ಕೋಬೇಕು ಅಂದರೆ 0 ಹತ್ರ ಫಂಕ್ಷನ್ ಆ್ಯಕ್ಚುಲಿ ಏನಾಗಿದೆ, ಸ್ಪ್ಲಿಟ್ ಆಗಿದೆ ತಾನೆ. 0ಕ್ಕಿಂತ ಕಮ್ಮಿ ಇದ್ದಾಗೆ ಬೇರೆ ಇದೆ, 0ಕ್ಕಿಂತ ಜಾಸ್ತಿ ಇದ್ದಾಗೆ ಬೇರೆ ಇದೆ. ಈ ಥರ ಇತ್ತು ಅಂದರೆ ಮಾತ್ರ ನಾವು LHL ಮತ್ತು RHL ಮಾಡ್ತೀವಿ. ಆ ಥರ ಸ್ಪ್ಲಿಟ್ ಆಗಲಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಮಾಡ್ಬೋದು. ಈಗ ನೋಡಿ 1ಕ್ಕಿಂತ ಸ್ವಲ್ಪ ಜಾಸ್ತಿ ಅಂದರೆ 1.0001 ತೊಗೋಬೋದು. 1ಕ್ಕಿಂತ ಸ್ವಲ್ಪ ಕಮ್ಮಿ ಅಂದರೆ 0.9999 ತೊಗೋಬೋದು. ನೋಡಿ 0.999 ತೊಗೊಂಡ್ರು ಅಥವಾ 1.001 ತೊಗೊಂಡ್ರು ಎರಡೂ ಏನಾಗಿರುತ್ತೆ ಗ್ರೇಟರ್ ದನ್ 0, ಅಂದರೆ ಎರಡಕ್ಕೂ ಸೇಮ್ ಫಂಕ್ಷನ್ ಇರ್ತಾನೆ. ಅಥವಾ 1 ಹತ್ರ ಫಂಕ್ಷನ್ ಸ್ಪ್ಲಿಟ್ ಆಗ್ತಾ ಇಲ್ಲ, ಅದಕ್ಕೆ ಡೈರೆಕ್ಟಾಗಿ ಮಾಡ್ಕೋಬೋದು. ನೋಡಿ ಹಾಗಾದ್ರೆ ಇಲ್ಲಿ ನಾವು ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 1, ಹೌದಾ? ನೋಡಿ 1 ಹತ್ರ ಏನು ಫಂಕ್ಷನ್ ಸ್ಪ್ಲಿಟ್ ಆಗ್ತಿಲ್ಲ, 1 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ತಾನೆ. ಗ್ರೇಟರ್ ದನ್ 0 ಹತ್ರ 1 ಬರುತ್ತಲ್ಲ, 1 ಬಂತು ಅಂದರೆ ಫಂಕ್ಷನ್ ಅಂದರೆ 3 × x + 1. ಇದು ಇಂಡಿಟರ್ಮೈನ್ಡ್ ಫಾರ್ಮಲ್ಲಿಲ್ಲ, ಡೈರೆಕ್ಟ್ ಬರ್ತೀನಿ. 3 × 1 + 1 3 2 6 ಬರುತ್ತೆ ಅಷ್ಟೇ, ಹೌದಾ? ನೋಡಿ ಈಸಿ ಇದೆ, ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ. ಇಲ್ಲಿ ಆಯ್ತಲ್ಲ, ಇಲ್ಲಿ ಯಾಕೆ LHL RHL ಮಾಡಿದ್ವಿ, ಇಲ್ಲಿ ಯಾಕೆ ಡೈರೆಕ್ಟಾಗಿ ಮಾಡಿದ್ವಿ. ಇಲ್ಲಿ ಯಾಕೆ LHL RHL ಮಾಡ್ತಾ ಇದ್ದೀವಿ ಅಂದರೆ ಟೆನ್ಸ್ ಟು 0 ಇದೆ, 0 ಹತ್ರ ಫಂಕ್ಷನ್ ಸ್ಪ್ಲಿಟ್ ಆಗಿದೆ, ದೇರ್ಫೋರ್ LHL RHL ಮಾಡಿದ್ವಿ. ಇಲ್ಲಿ ಟೆನ್ಸ್ ಟು 1 ಇದೆ, 1 ಹತ್ರ ಏನೋ ಫಂಕ್ಷನ್ ಸ್ಪ್ಲಿಟ್ ಆಗಿಲ್ಲ, ಅದಕ್ಕೆ ಡೈರೆಕ್ಟಾಗಿ ಮಾಡ್ತಾ ಇದ್ವಿ. ಆಯ್ತಲ್ಲ, ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್, ಥರ್ಡ್ ಒನ್. Find limit x tends to 1 f of x. Find limit x tends to 1 f of x, where f of x is equal to, where f of x is equal to x square minus 1, x square minus 1, if x less than or equal to 1, minus x square minus 1 if x greater than 1. ಫಸ್ಟು ಈ ಪ್ರಾಬ್ಲಮಲ್ಲಿ ನಾವು LHL RHL ಫೈಂಡ್ ಔಟ್ ಮಾಡಬೇಕಲ್ಲ, ಯಾಕಂದರೆ 1 ಹತ್ರ ಫಂಕ್ಷನ್ ಸ್ಪ್ಲಿಟ್ ಆಗಿದೆ, ಹೌದಾ? ನೋಡಿ ನಾವು LHL ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಹೆಚ್ ಟೆನ್ಸ್ ಟು 0. 1 minus less than 1 is the function is x square minus 1, that is equal to limit h tends to 0. x ಬಲ್ಲಿ 1 minus h ಬರ್ಕೊಂಡ್ವಿ ಅಂದರೆ 1 minus h whole square minus 1, h ಗೆ 0 ಬರ್ಕೊತೀನಿ. 1 minus 0 whole square minus 1 ಅಥವಾ 1 minus 1 ಆಗ್ಬಿಟ್ಟು 0, ಹೌದಾ? ನಾವು RHL limit x tends to 1 plus f of x is equal to limit x is equal to 1 plus h tends to 0. 1 plus 1ಕ್ಕಿಂತ ಜಾಸ್ತಿ ಇದೆ, 1ಕ್ಕಿಂತ ಜಾಸ್ತಿ ಇದೆ ಅಂದರೆ minus x square minus 1, that is equal to limit h tends to 0 minus of 1 plus h whole square minus 1. h ಗೆ 0 ಬರ್ಕೊಂಡೆ ಅಂದರೆ minus of 1 plus 0 whole square minus 1 minus 1 square minus 1, ಹೌದಾ? ಅಂದರೆ -1 ಅಂದರೆ -2 ಬರ್ತಿದೆ, ಹೌದಾ? LHL 0 ಬರ್ತಿದೆ, RHL -2. ಹಿಯರ್ LHL ಈಸ್ ನಾಟ್ ಈಕ್ವಲ್ ಟು RHL, ಹೌದಾ? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆಯಿತು ಅಂದರೆ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಲ್ಲ. ದೇರ್ಫೋರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4. Evaluate limit x tends to 0 f of x. Limit x tends to 0 f of x, where f of x is equal to
f of x is equal to mod x by x if x not equal to 0, 0 if x equal to 0. Mod x by x if x not equal to 0, 0 if x equal to 0. ಹೌದಾ? ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಐಡಿಯಾ ಗೊತ್ತಿರಬೇಕು ನಮಗೆ. ಮಾಡ್ಯುಲಸ್ ಫಂಕ್ಷನ್ ಅಂದರೆ ಏನು ಅಂತೇಳಿ ನೋಡಿ. ನೋಟ್ ನೋಡಿ, ಇದು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಫಸ್ಟ್ ಒನ್, ಇಫ್ ಎಕ್ಸ್ ನಾಟ್ ಈಕ್ವಲ್ ಟು ಎ ಅಂತ ಹೇಳಿದ್ರೆ ದೆನ್ ನೋಡಿ, ಎ ಆಗಲ್ಲ ಅಂತ ಹೇಳಿದ್ರೆ ಅಲ್ಲಿ ಎರಡು ಪಾಸಿಬಿಲಿಟಿ ಇದೆ. ಒಂದು, ಎಕ್ಕಿಂತ ಜಾಸ್ತಿ ಇರಬೇಕು ಅಥವಾ ಎಕ್ಕಿಂತ ಕಮ್ಮಿ ಇರಬೇಕು ಅಂತಿದೆ. ಅಂದರೆ ದೆನ್ ಏನಂತ ಹೇಳ್ತೀವಿ ಅಂದರೆ ಇಲ್ಲಿ ಎಕ್ಸ್ ಗ್ರೇಟರ್ ದೆನ್ ಎ ಆರ್ ಎಕ್ಸ್ ಲೆಸ್ ದೆನ್. ಹೌದಾ? ಇದು ಗೊತ್ತಿರಬೇಕು. ಸೆಕೆಂಡ್ ಒನ್ ನೋಡಿ, ಮಾಡ್ಯುಲಸ್ ಆಫ್ ಎಕ್ಸ್ ಅಂದರೆ ಆ್ಯಕ್ಚುಲಿ ಇದರೊಳಗೆ ಎರಡು ಫಂಕ್ಷನ್ ಬರುತ್ತೆ. ಒಂದು ಎಕ್ಸ್ ಇಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ 0, ಮೈನಸ್ ಎಕ್ಸ್ ಇಫ್ ಎಕ್ಸ್ ಲೆಸ್ ದೆನ್ 0. ಹೌದಾ? ನೋಡಿ, ಇದು ಮೀನಿಂಗ್ ಕರೆಕ್ಟಾಗಿ ಗೊತ್ತಾಗಬೇಕು ನಮಗೆ. ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತೇಳಿ ನೋಡಿ, ಈಸಿ ಇದೆ. ಇದು ಮಾಡ್ಯುಲಸ್ ಆಫ್ 2 ಅಂತಿತ್ತು ಅಂದರೆ ವ್ಯಾಲ್ಯೂ ಏನು ಬರಿತೀವಿ ನಾವು? 2ನೇ ಬರಿತೀವಿ ತಾನೆ. ಅದೇ ನಮಗೆ ಮಾಡ್ಯುಲಸ್ ಆಫ್ -2 ಇದ್ರೂ ವ್ಯಾಲ್ಯೂ ಏನು ಬರಿತೀವಿ? 2. ಹೌದಾ? ಈ 2 ಅನ್ನೋದು ಏನು ನಮಗಿದು? ಗ್ರೇಟರ್ ದೆನ್ 0. ಹಂಗಂದ್ರೆ ಗ್ರೇಟರ್ ದೆನ್ 0 ಇತ್ತು ಅಂದರೆ ಇಲ್ಲಿ ಏನಿರುತ್ತಲ್ಲ ಅದನ್ನೇ ಬರಿತೀವಿ. ಹೌದಾ? ಅಂದರೆ ನೋಡಿ, ಎಕ್ಸ್ ಗ್ರೇಟರ್ ದೆನ್ 0 ಇತ್ತು ಅಂದರೆ ಇಲ್ಲಿ ಏನಿರುತ್ತಲ್ಲ ಅದನ್ನೇ ಬರಿತೀವಿ. ಎಕ್ಸ್ ಇತ್ತು, ಅದಕ್ಕೆ ಎಕ್ಸ್ ಬರ್ಕೊಂಡ್ಬಿಟ್ಟಿದ್ವಿ. ಹೌದಾ? ಇಲ್ಲೀಗ -2 ಅಂದರೆ ಏನು ನಮಗಿದು? ಲೆಸ್ ದ್ಯಾನ್ 0. ಲೆಸ್ ದ್ಯಾನ್ 0 ಇದ್ದರೆ ಇಲ್ಲಿ +2 ಬರಿತಾ ಇದ್ದೀನಿ. ಹೌದಾ? ಅಂದರೆ -2 ಇರೋದು +2 ಆಗಬೇಕು ಅಂದರೆ ಇದಕ್ಕೆ ಏನು ಮಾಡಬೇಕು? ನೀವು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡ್ಬೇಕು. ಹಂಗಾರೆ ಇದನ್ನೀಗ ಎಕ್ಸ್ ಅಂದ್ಕೊಂಡೆ ಅಂದರೆ ಇಲ್ಲಿ ಬರಿಬೇಕಾದ್ರೆ ನಾವು ಏನು ಬರಿತೀವಿ? -x ಬರೀತೀವಿ. ಯಾಕಂದರೆ ಮೈನಸ್ ಇಂಟು ಮೈನಸ್ +2 ಆಗುತ್ತೆ. ಅಂದರೆ ನೆಗೆಟಿವ್ ನಂಬರ್ ಇತ್ತು ಅಂದರೆ ಇಂಟು ಮೈನಸ್ ಮಾಡಬೇಕು. ಯಾಕೆ ಲೆಸ್ ದ್ಯಾನ್ 0 ಇತ್ತು ಅಂದರೆ ಇಂಟು ಏನು ಮಾಡ್ತಿದ್ದೀವಿ? ಮೈನಸ್ ಮಾಡ್ತೀವಿ ಅಷ್ಟೇ. ಹೌದಾ? ಯಾಕೆ ನೋಡಿ, ಮಾಡ್ಯುಲಸ್ನ ಯಾವಾಗಲೂ ಈ ಥರ ಬರ್ಕೊತೀವಿ ನಾವು. ಅಥವಾ ಇದನ್ನೇ ಇನ್ನು ಜನರಲೈಸ್ ಮಾಡಬೇಕು ಅಂದರೆ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಎ ಇತ್ತು ಅಂದರೆ ಇಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ, ಇಫ್ ಎಕ್ಸ್ ಲೆಸ್ ದೆನ್. ನೋಡ್ಕೊಡಿನಿ, ಯಾವ ಪಾಯಿಂಟ್ ಹತ್ರ ಸ್ಪ್ಲಿಟ್ ಮಾಡ್ತೀನಿ ಅಂದರೆ ಇದು 0 ಆಗ್ಬೇಕು ನನಗೆ. ಎಕ್ಸ್ 0 ಆಗ್ಬೇಕಂದ್ರೆ ಎಕ್ಸಿಗೆ 0 ತೊಗೋಬೇಕು ತಾನೆ, ಅದಕ್ಕೆ 0 ಹತ್ರ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಎಕ್ಸ್ ಮೈನಸ್ ಎ 0 ಆಗ್ಬೇಕಂದ್ರೆ ಎಕ್ಸಿಗೆ ಏನು ತೊಗೋಬೇಕು? ನಾನು ಎ ತೊಗೋಬೇಕು. ಅದಕ್ಕೆ ನೋಡಿ ಎ ಹತ್ರ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಹೌದಾ? ನೋಡಿ, ಎಕ್ಕಿಂತ ವ್ಯಾಲ್ಯೂ ಜಾಸ್ತಿ ಇದೆ ಅಂದರೆ ಜಾಸ್ತಿ ಮೈನಸ್ ಕಮ್ಮಿ ಅಂತ ಹೇಳಿದ್ರೆ ಯಾವಾಗಲೂ ಏನಾಗಿರುತ್ತೆ? ಪಾಸಿಟಿವ್. ಪಾಸಿಟಿವ್ ಇದೆ ಅಂದರೆ ಇಲ್ಲಿ ಏನಿರುತ್ತೆ ಅದೇ ಬರಿಬೇಕಲ್ಲ. ಎಕ್ಸ್ ವ್ಯಾಲ್ಯೂ ಎಕ್ಕಿಂತ ಕಮ್ಮಿ ಇದೆ, ಎಕ್ಕಿಂತ ಕಮ್ಮಿ ಇದೆ ಅಂದರೆ ಕಮ್ಮಿ ಇದೆ, ಮೈನಸ್ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಇದು ನೆಗೆಟಿವ್ ಆಗಿಬಿಡುತ್ತೆ. ಅದಕ್ಕೆ ನೆಗೆಟಿವ್ ಆಗುತ್ತೆ ಅಂದರೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಬೇಕು. ಇದೇ ಐಡಿಯಾನ ಇಲ್ಲಿ ಜನರಲೈಸ್ ಮಾಡಿದ್ದೀನಿ ಅಷ್ಟು. ಹೌದಾ? ನೋಡಿ, ಇದು ಗೊತ್ತಿರಬೇಕು ನಮಗೆ. ಇದನ್ನೆಲ್ಲ ಇಲ್ಲಿ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊತೀವಿ. ಆಯ್ತಲ್ಲ? ಈಗ ನೋಡಿ, ನೋಟ್ ಅಂತೇಳಿ ಇದನ್ನು ಬರ್ಕೊಂಡಿರಿ, ಇದನ್ನು ಯೂಸ್ ಮಾಡ್ತೀವಿ ನಾವು. ಇದು ನೋಡಿ, ಇಲ್ಲಿ ಪ್ರಾಬ್ಲಮ್ ಗಿವನ್ f of x is equal to mod x by x if x not equal to 0, 0 if x equal to 0. ನೋಡಿ, ಇಲ್ಲಿ ಇಂಪಾರ್ಟೆಂಟ್, ನಾಟ್ ಈಕ್ವಲ್ ಟು ಎ ಇತ್ತು ಅಂದರೆ ಎಕ್ಸ್ ಗ್ರೇಟರ್ ದೆನ್ ಎ ಆರ್ ಎಕ್ಸ್ ಲೆಸ್ ದೆನ್ ಎ ಅಂತ ಬರೆದ್ವಿ. ಹಾಗಾದ್ರೆ ಎಕ್ಸ್ ನಾಟ್ ಈಕ್ವಲ್ ಟು 0 ಅಂದರೆ ಏನೇನು ಬರ್ಬೋದು? ಒಂದು ಲೆಸ್ ದ್ಯಾನ್ 0, ಇನ್ನೊಂದು ಗ್ರೇಟರ್ ದ್ಯಾನ್ 0. ಹೌದಾ? ಹಾಗಾದ್ರೆ ನೋಡಿ, ಇದನ್ನು ಈಗ ಬರ್ಕೊತೀನಿ. ಇಫ್ ಎಕ್ಸ್ ಲೆಸ್ ದ್ಯಾನ್ 0, ಇಫ್ ಎಕ್ಸ್ ಈಕ್ವಲ್ ಟು 0, ಇಫ್ ಎಕ್ಸ್ ಗ್ರೇಟರ್ ದ್ಯಾನ್ 0. ಅಂದರೆ ನೋಡಿ, ಇದನ್ನು ಎರಡು ಪಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಲೆಸ್ ದ್ಯಾನ್ 0, ಇನ್ನೊಂದು ಗ್ರೇಟರ್ ದ್ಯಾನ್ 0. ಹೌದಾ? ಲೆಸ್ ದ್ಯಾನ್ 0 ಅಂದ್ರೂ ನಾಟ್ ಈಕ್ವಲ್ ಟು 0 ಅವು ಫಂಕ್ಷನ್ mod x by x ಇದೆ. 0 ಇದ್ದಾಗ 0 ಅಂತ ಹೇಳಿದ್ದಾನೆ. ಗ್ರೇಟರ್ ದ್ಯಾನ್ 0 ಇದ್ದಾಗ mod x by x. ಯಾಕಂದರೆ ನಾಟ್ ಈಕ್ವಲ್ ಟು 0 ಇದ್ದಾಗ ಅದೇ ಇದೆ. ಹೌದಾ? ನೋಡಿ, ಇದನ್ನ ಸಿಂಪ್ಲಿಫೈ ಮಾಡ್ತೀನಿ. ಇನ್ನು ಎಕ್ಸ್ ಲೆಸ್ ದ್ಯಾನ್ 0 ಇದ್ದಾಗ mod x ವ್ಯಾಲ್ಯೂ ಏನು? -x ತಾನೆ. ಹಾಗಾದ್ರೆ ಇದು -x by x if x less than 0. ಯಾಕೆ -x ಬರ್ಕೊಂಡಿದ್ವಿ? mod x ವ್ಯಾಲ್ಯೂ if x less than 0 is -x. ಹೌದಾ? 0 if x equal to 0 as it is. Value of mod x when x greater than 0. Value of mod x when x greater than 0 is x. Therefore, this is x by x if x greater than 0. That is equal to, after simplification,
minus x by x and the value minus 1 if x less than 0, 0 if x equal to 0, x by x value is 1 if x greater than 0. ಹೌದಾ? ಈಗ ಸಿಂಪ್ಲಿಫೈ ಮಾಡಿ ಏನು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದಾರೆ? ಲಿಮಿಟ್ ಎಕ್ಸ್ ಟೆನ್ಸ್ ಟು 0, 0 ಹತ್ರ ಫಂಕ್ಷನ್ ಸ್ಪ್ಲಿಟ್ ಆಗಿದೆ ತಾನೆ, ದೇರ್ಫೋರ್ ಎಲ್ ಎಚ್ ಎಲ್ ಆರ್ ಎಚ್ ಎಲ್. ಹೌದಾ? ನೋಡಿ ನಾವು left hand limit is equal to limit x tends to 0 minus f of x, that is equal to limit x is equal to 0 minus h tends to 0. ಹೌದಾ? 0 ಮೈನಸ್ ಅಂದರೆ 0ಕ್ಕಿಂತ ಕಮ್ಮಿ ಇದ್ದಾಗ ವ್ಯಾಲ್ಯೂ -1 ಅಲ್ಲ. ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಗೊತ್ತಿದೆ, ಲಿಮಿಟ್ ಆಫ್ ಅ ಕಾನ್ಸ್ಟೆಂಟ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಕಾನ್ಸ್ಟೆಂಟ್. ಅಂದರೆ ಇಲ್ಲಿ -1 ಇದೆ ತಾನೆ, ಅದಕ್ಕೆ ಆನ್ಸರು -1. ನೆಕ್ಸ್ಟ್ ಆರ್ ಎಚ್ ಅಲ್ಲ, limit x tends to 0 plus f of x is equal to limit x is equal to 0 plus h tends to 0. 0 ಕ್ಕಿಂತ ಜಾಸ್ತಿ ಇದೆ ಅಂದರೆ ವ್ಯಾಲ್ಯೂ ಇಸ್ 1 ಅಲ್ಲ. limit of a constant is always is equal to value of the constant. One value is -1, another one is +1. Therefore LHL is not equal to RHL. Now that implies limit x tends to 0, f of x does not exist. ಆಯ್ತಲ್ಲ? ಇದು ಫೋರ್ತ್ ಒನ್ ಡಿಫ್ರೆಂಟ್ ಅದ ನೋಡಿ. ಮಾಡ್ ಕಾನ್ಸೆಪ್ಟ್ ಕರೆಕ್ಟಾಗಿ ಗೊತ್ತಿರಬೇಕಿದು ನೋಡಿ. ಇನ್ನೂ ಎಷ್ಟೊಂದು ಕಡೆ ಯೂಸ್ ಆಗ್ತಾ ಇರುತ್ತೆ, ಅದಕ್ಕೆ ಐಡಿಯಾ ಗೊತ್ತಿರ್ಬೇಕು ನಮಗೆ. ಮಾಡ್ಲೆಸ್ ಇತ್ತು ಅಂದರೆ ಯಾವ ಥರ ಸ್ಪ್ಲಿಟ್ ಮಾಡ್ತಾ ಇದ್ದೀವಿ, ಹೌದಾ? ಅದು ಗೊತ್ತಿತ್ತು ಅಂದರೆ ನೆಕ್ಸ್ಟ್ ಇನ್ನೂ ಎಷ್ಟೊಂದು ಪ್ರಾಬ್ಲಮ್ಸಿಗೆ ಬರುತ್ತೆ. Next problem number 5. Find limit x tends to 5 f of x. Limit x tends to 5 f of x when f of x is equal to modulus of x minus 5. ನೋಡ್ಕೊಳ್ಳಿ, modulus of x ಬರ್ಕೊಂಡು ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಮಾಡ್ಬೋದು. ಇದನ್ನು ನೋಡ್ಕೊಳ್ಳಿ. ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ -5. ಹೌದಾ? ಆ್ಯಕ್ಚುಲಿ ಮಾಡ್ಯುಲಸ್ ಆಫ್ ಎಕ್ಸ್ ಅಂದರೆ ಯಾವ ಪಾಯಿಂಟ್ ಹತ್ರ ಸ್ಪ್ಲಿಟ್ ಆಗುತ್ತೆ? 0 ಹತ್ರ ತಾನೆ. ಹಾಗಾದರೆ ಇಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ 0, ಇಫ್ ಎಕ್ಸ್ ಲೆಸ್ ದೆನ್ 0. ಹೌದಾ? x greater than or equal to 0 ಆಯಿತು ಅಂದ್ರೆ mod x value is x ಅಲ್ಲ, therefore x minus 5. x less than 0 ಆಯಿತು ಅಂದ್ರೆ mod x value minus x minus 5. ಹೌದಾ? ಲಿಮಿಟ್ x tends to 0 ಇತ್ತು ಅಂದರೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಮಾಡಬೇಕಿತ್ತು. ಇಲ್ಲೇನು ಲಿಮಿಟ್ x tends to 0 ಇಲ್ಲ, ಇಲ್ಲಿ x tends to 5 ಇದೆ, ಡೈರೆಕ್ಟ್ ಮಾಡ್ಬೋದಲ್ಲ. ಈಗ ನೋಡಿ ನಾವು ಲಿಮಿಟ್ x tends to 5 f of x is equal to limit x tends to 5. 5 ಅಂದರೆ ಇವೆರಡು ಕೇಸಲ್ಲಿ ಎಲ್ಲಿ ಬರುತ್ತೆ? greater than 0 ಆಯಿತು ಅಂದರೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಈಸ್ x minus 5, that is equal to 5 minus 5, that equal to 0 ಬರೋದಷ್ಟೇ. ಹೌದಾ? ಈಸಿ ಇದೆ ಅದು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6. Problem number 6. Suppose f of x is equal to a plus bx if x less than 1, a plus bx if x less than 1, 4 if x is equal to 1, 4 if x is equal to 1, b minus ax if x greater than 1, if x greater than 1, and limit x tends to 1 and limit x tends to 1 f of x is equal to 1, is equal to f of 1, then find the value of a and b.
ಹೌದಾ? ಫಸ್ಟ್ ನೋಡ್ಕೊಳ್ಳಿ ಇಲ್ಲಿ, ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ 1. ಎಫ್ ಆಫ್ 1 ಅಂದರೆ ಈಕ್ವಲ್ ಟು 1 ಇದ್ದ ವ್ಯಾಲ್ಯೂ ಏನು? 4. ಇದನ್ನು 4 ಅಂತ ಕೊಟ್ಟಿದ್ದಾರೆ. ಹೌದಾ? ಅಂದರೆ ಲಿಮಿಟ್ ವ್ಯಾಲ್ಯೂ 4 ಅಂತ ಹೇಳಿದ್ರೆ ಅದರ ಮೀನಿಂಗ್ ಏನು? ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂತೇಳಿ. ಹೌದಾ? ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂದರೆ ಏನಾಗಿರುತ್ತೆ? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಹೌದಾ? ಸರ್ ನೋಡಿ ಇಲ್ಲಿ ಏನು ಬರ್ಕೊತೀನಿ ಅಂತೇಳಿ, ಗಿವನ್ ಲಿಮಿಟ್ x tends to 1 f of x is equal to f of 1. ಹೌದಾ? ಅಂದರೆ ಎಫ್ ಆಫ್ 1 ಇದ್ದಾಗ ಇದ್ರ ವ್ಯಾಲ್ಯೂ ಏನು ಅಂತ ಹೇಳಿದ್ದಾರೆ. ಫಂಕ್ಷನ್ ಇನ್ ವ್ಯಾಲ್ಯೂ 1 ಇದ್ದಾಗ ಏನು? 4. ಅಂದರೆ ಲಿಮಿಟ್ ಆಫ್ ಎ ಫಂಕ್ಷನ್ ಎಕ್ಸಿಸ್ಟ್. ಹೌದಾ? ಅಂದರೆ ಇದರ ಅರ್ಥ ಏನು? ಲಿಮಿಟ್ ಆಫ್ ಅ ಫಂಕ್ಷನ್ ಅಟ್ x equal to 1 ಈಸ್ ಎಕ್ಸಿಸ್ಟ್ ಅಂತೇಳಿ. ಹೌದಾ? ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂದರೆ ಆಬ್ವಿಯಸ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಹೌದಾ? ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಮೈನಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4. ಬರೀಬೋದಲ್ಲ? ಇದು ನೋಡಿ, ಒಂದೊಂದನ್ನೇ ಸಿಂಪ್ಲಿಫೈ ಮಾಡ್ತೀನಿ. ನಾವು ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಮೈನಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4 ತೊಗೊಂಡೆ ಅಂದರೆ ದಟ್ ಇಂಪ್ಲೈಸ್ 1 ಮೈನಸ್ ಅಂದರೆ ಏನು ಬರೀಬೋದು? ಲಿಮಿಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಎಚ್, ಹೆಚ್ ಟೆನ್ಸ್ ಟು 0. 1 ಮೈನಸ್ ಅಂದರೆ 1ಕ್ಕಿಂತ ಕಮ್ಮಿ ಇರಬೇಕು. 1ಕ್ಕಿಂತ ಕಮ್ಮಿ ಇರಬೇಕು ಅಂದರೆ ಎ ಪ್ಲಸ್ ಬಿ ಎಕ್ಸ್ ಇಸ್ ಈಕ್ವಲ್ ಟು 4. ದಟ್ ಇಂಪ್ಲೈಸ್ ಲಿಮಿಟ್ ಹೆಚ್ ಟೆನ್ಸ್ ಟು 0, ಎಕ್ಸ್ ಬದಲಿ 1 ಮೈನಸ್ ಎಚ್ ಅಲ್ಲ, ಎ ಪ್ಲಸ್ ಬಿ ಇಂಟು 1 ಮೈನಸ್ ಎಚ್ ಇಸ್ ಈಕ್ವಲ್ ಟು 4. ಹೆಚ್ಚಿಗೆ 0 ಬರ್ಕೊಂಡೆ ಅಂದರೆ a plus b is equal to 4. In equation number 1 ತೊಗೊಂಡು the same time left hand limit ತೊಗೊಂಡೆ. now right hand limit x tends to 1 plus f of x is equal to 4 ತೊಗೊಂಡು. ಹೌದಾ? that implies limit x is equal to 1 plus h, h tends to 0, f of x greater than 1 ಇತ್ತು ಅಂದರೆ b minus ax is equal to 4. That implies limit h tends to 0, b minus of a into 1 plus h is equal to 4. ಹೌದಾ? ಈ ಹೆಚ್ಚಿಗೆ 0 ಬರ್ಕೊಂಡೆ ಅಂದರೆ ಅಲ್ಲಿ ಏನು ಬರುತ್ತೆ? ಹೆಚ್ಚಿಗೆ 0 ಬರ್ಕೊತಾ ಇದ್ವಿ. b minus a into 1 plus 0 is equal to 4. That implies b minus a equal to 4. ಹೌದಾ? ಇನ್ನು ಈಕ್ವೇಷನ್ ನಂಬರ್ 2 ಇವೆರಡನ್ನು ಯೂಸ್ ಮಾಡ್ಕೊಂಬಿಟ್ಟು ಎ ಆ್ಯಂಡ್ ಬಿ ಕಂಡುಹಿಡಿಬೇಕು. ಹೌದಾ? ನೋಡಿ, ಎರಡು ಆ್ಯಡ್ ಮಾಡ್ತೀನಿ ನಾವು ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2. ಹೌದಾ? ಏನೇನು ಬರುತ್ತೆ? ಈಕ್ವೇಷನ್ 1 ಅಂದರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 4, b minus a is equal to 4. Plus a minus a cancel ಆಗಿ 2b is equal to 4 plus 4 and 8. b is equal to 4 ಬಂತು. ಹೌದಾ? From 1 a plus b is equal to 4. That implies a ಗೆ b 4 ಬರ್ಕೊಂಡೆ ಅಂದರೆ a plus 4 is equal to 4. That implies a is equal to 0. ಹೌದಾ? ನೋಡಿ, ಈಸಿ ಇದೆ. ಫೈಂಡ್ ಎ ಆ್ಯಂಡ್ ಬಿ ಅಂತ ಹೇಳಿದ್ರು. ಎ ವ್ಯಾಲ್ಯೂ ಈಸ್ 0 ಆ್ಯಂಡ್ ಬಿ ವ್ಯಾಲ್ಯೂ ಈಸ್ 4 ಬರ್ತದೆ ಅಷ್ಟೇ. ಹೌದಾ? ಆಯ್ತಲ್ಲ? ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 7 ಡಿಫೈಂಡ್ ಇದೆ ಇದನ್ನು. if f of x is equal to mod x plus 1 if x less than 0 if x is equal to 0 modulus of x minus 1 if x greater than 0 then what values of a does limit extends to a f of x exist?
ನೋಡಿ ಎ ಏನೇನಾಗಿದ್ದಾಗ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದ್ರು, ಹೌದಾ? ನೋಡಿ ಲಿಮಿಟ್ ಎಕ್ಸಿಸ್ಟ್ ಆಗುತ್ತಾ ಡಸ್ ನಾಟ್ ಎಕ್ಸಿಸ್ಟ್ ಆಗುತ್ತಾ ಅನ್ನೋದು ನಮಗೆ ಡಿಪೆಂಡ್ ಆಗಬೇಕು ಅಂದರೆ LHL RHL ಮೇಲೆ ಡಿಪೆಂಡ್ ಆಗುತ್ತೆ. LHL RHLನ ತಗೋಬೇಕು ಅಂದರೆ ಆ ಪಾಯಿಂಟ್ ಹತ್ರ ಫಂಕ್ಷನ್ ಏನಾಗಿರಬೇಕು, ಸ್ಪ್ಲಿಟ್ ಆಗಿರಬೇಕು, ಹೌದಾ? ನೋಡಿ 0 ಹತ್ರ ಸ್ಪ್ಲಿಟ್ ಆಗಿದೆ, ಜೊತೆಗೆ ಮಾಡ್ಲಸ್ ಇದೆ, ಕೇರ್ಫುಲ್ ಆಗಿ ಮಾಡಬೇಕು, ಹೌದಾ? ನೋಡಿ ಇದನ್ನೇ ವಿ ನೋ ದಟ್ mod x ಅಂದರೆ ಏನು ಗೊತ್ತಿರೋದು, x if x ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಮೈನಸ್ x if x ಲೆಸ್ ದ್ಯಾನ್ 0. ನೆಕ್ಸ್ಟ್ ಅದೇ ಥರ ಮಾಡ್ಲಸ್ ಆಫ್ x ಮೈನಸ್ 1 ಅಂದರೆ x ಮೈನಸ್ 1 0 ಆಗಬೇಕು ಅಂದರೆ x ಇಸ್ ಈಕ್ವಲ್ ಟು 1 ಆಗಬೇಕು. ಅದಕ್ಕೆ ಇಫ್ x ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಇಫ್ x ಲೆಸ್ ದ್ಯಾನ್ 1. ಈ ಪಾಯಿಂಟ್ ಹತ್ರ ಸ್ಪ್ಲಿಟ್ ಮಾಡ್ಕೊತೀನಿ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಇತ್ತು ಆಸ್ ಇಟ್ ಇಸ್ x ಮೈನಸ್ 1, ಲೆಸ್ ದ್ಯಾನ್ 1 ಇತ್ತು ನಾವು ಮೈನಸಿಂದ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ ಆಫ್ x ಮೈನಸ್ 1, ಹೌದಾ? ನೋಡಿ ಇವಿಷ್ಟು ಐಡಿಯಾ ಯೂಸ್ ಮಾಡಿಕೊಂಡು ಫಂಕ್ಷನ್ನ ಯಾವ ಥರ ಬರಿತೀವಿ ನೋಡಿ ನಾವು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಪ್ಲಸ್ 1 ಇಫ್ ಎಕ್ಸ್ ಲೆಸ್ ದ್ಯಾನ್ 0, 0 ಇಫ್ ಎಕ್ಸ್ ಈಕ್ವಲ್ ಟು 0, ಮಾಡ್ಲಸ್ ಆಫ್ ಎಕ್ಸ್ ಮೈನಸ್ 1 ಇಫ್ ಎಕ್ಸ್ ಗ್ರೇಟರ್ ದ್ಯಾನ್ 0, ಹೌದಾ? ಇಲ್ಲಿ ನೋಡಿ ಕಂಪ್ಲೀಟ್ ರಿಯಲ್ ನಂಬರ್ ಇದೆ, ಇಲ್ಲೆಲ್ಲ 0 ಬರುತ್ತೆ, 0 ಹತ್ರ ಆಲ್ರೆಡಿ ಸ್ಪ್ಲಿಟ್ ಮಾಡಿದ್ದಾರೆ. ನಮಗೆ ಮಾಡ್ಲಸ್ ಆಫ್ ಎಕ್ಸ್ ಮೈನಸ್ 1 ಯಾವ ಪಾಯಿಂಟ್ ಹತ್ರ ಸ್ಪ್ಲಿಟ್ ಆಗುತ್ತೆ, 1 ಹತ್ರ, ಹೌದಾ? ಹಾಗಾದ್ರೆ ನೋಡಿ ಇದನ್ನ ಹೇಗೆ ಬರ್ಕೊಂಡು ಹೋಗ್ತೀವಿ, ಇಫ್ ನೋಡಿ ಎಕ್ಸ್ ಲೆಸ್ ದ್ಯಾನ್ 0 1 ತೊಗೊತೀನಿ, 0ಕ್ಕಿಂತ ಈಕ್ವಲ್ ಟು 0 1 ತೊಗೊಂಡೆ, ನೋಡಿ ಈಕ್ವಲ್ ಟು 0 1 ತೊಗೊತೀನಿ, ಹೌದಾ? ಮತ್ತೆ 0 ಇಂದ 1 ತನಕ 1 ತೊಗೊತೀನಿ, ನೆಕ್ಸ್ಟ್ ಇನ್ನೊಂದು ಗ್ರೇಟರ್ ದ್ಯಾನ್ 1 ತೊಗೊತೀನಿ, ಹೌದಾ? ನೋಡಿ ಯಾಕೆ ಇಲ್ಲಿ ಸ್ಪ್ಲಿಟ್ ಮಾಡ್ತಾ ಇದ್ದೀವಿ ಅಂದರೆ ಕಂಪ್ಲೀಟ್ ಎಷ್ಟಿತ್ತು, 0 ಹತ್ರ ಆಲ್ರೆಡಿ ಸ್ಪ್ಲಿಟ್ ಆಗಿದೆ. ನಮಗೇನು ಗೊತ್ತಾಯಿತು, ಮಾಡ್ಲಸ್ ಆಫ್ ಎಕ್ಸ್ ಮೈನಸ್ 1 ಯಾವ್ದು ಹತ್ರ ಸ್ಪ್ಲಿಟ್ ಆಗುತ್ತೆ, 1 ಹತ್ರ, ಅದಕ್ಕೆ 1 ಅಂತ 1 ತೊಗೊಂಡಿದ್ದೀನಿ, ಹೌದಾ? ಅದಕ್ಕೆ ಇದು ಎರಡೆರಡು ಕಡೆ ಸ್ಪ್ಲಿಟ್ ಆಗುತ್ತೆ, ಒಂದು 0 ಹತ್ರ, ಇನ್ನೊಂದು 1 ಹತ್ರ, ಹೌದಾ? ನೋಡಿ ಲೆಸ್ ದ್ಯಾನ್ 0 ಇದ್ದಾಗ ಮಾಡ್ ಎಕ್ಸ್, ಲೆಸ್ ದ್ಯಾನ್ 0 ಇದ್ದಾಗ ಮಾಡ್ ಎಕ್ಸ್ ಏನಾಗಿರುತ್ತೆ, ಮೈನಸ್ ಎಕ್ಸ್. ಹಾಗಾದ್ರೆ ಇದನ್ನ ಮೈನಸ್ ಎಕ್ಸ್ ಪ್ಲಸ್ 1 ಬರೀತೀವಿ. ಈಕ್ವಲ್ ಟು 0 ಇದ್ದ ವ್ಯಾಲ್ಯೂ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ 0. ನೋಡಿ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಇದ್ದಾಗ ಅಥವಾ ಎಕ್ಸ್ ಲೆಸ್ ದ್ಯಾನ್ 1 ಇದ್ದಾಗ ಏನು ಗೊತ್ತಿರೋದು, ಮೈನಸ್ ಆಫ್ ಎಕ್ಸ್ ಮೈನಸ್ 1. ಎಕ್ಸ್ ಗ್ರೇಟರ್ ದ್ಯಾನ್ 1 ಇದ್ದ ವ್ಯಾಲ್ಯೂ ಎಕ್ಸ್ ಮೈನಸ್ 1, ಹೌದಾ? ನೋಡಿ ಇದನ್ನ ಎಲ್ಲಿ ಬೇಕಾದ್ರೂ ಬರಿಬೋದು, ಇಲ್ಲಿ ಬರೆದ್ರು ಒಂದೇ, ಇಲ್ಲಿ ಬರೆದು ಒಂದೇ. ಯಾಕೆ ಅಂದರೆ 1 ಇದ್ದಾಗ ನೋಡಿ ಎರಡು ವ್ಯಾಲ್ಯೂನು 0ನೇ ಇರ್ತದೆ, 1 ಮೈನಸ್ 1 ಅಂದರೆ 0, 1 ಮೈನಸ್ 1 ಅಂದರೆ 0, ಹೌದಾ? ಅದಕ್ಕೆ ಎಲ್ಲಿ ಬೇಕಾದ್ರೂ ಬರಿಬೋದು ಅದನ್ನು. ಇದು ನೋಡಿ ಎರಡು ಪಾಯಿಂಟ್ ಹತ್ರ ಸ್ಪ್ಲಿಟ್ ಆಗುತ್ತಾನೆ, ಎರಡೂ ಪಾಯಿಂಟ್ ಹತ್ರನೂ ಲಿಮಿಟ್ ಎಕ್ಸಿಸ್ಟ್ ಆಗುತ್ತಾ ಇಲ್ಲ ಅಂತೇಳಿ ಚೆಕ್ ಮಾಡಬೇಕು. ನೋಡಿ ಫಸ್ಟ್ ಅಟ್ ಎಕ್ಸ್ ಈಕ್ವಲ್ ಟು 0 ಚೆಕ್ ಮಾಡ್ತೀನಿ, ಅಟ್ ಎಕ್ಸ್ ಈಕ್ವಲ್ ಟು 0, ಲೆಫ್ಟ್ ಹ್ಯಾಂಡ್ ಲಿಮಿಟ್ x tends to 0 minus f of x, that is equal to limit x is equal to 0 minus h, h tends to 0. 0 minus ಅಂದರೆ 0ಕ್ಕಿಂತ ಕಮ್ಮಿ ಇರಬೇಕು, 0ಕ್ಕಿಂತ ಕಮ್ಮಿ ಇದ್ದ ಫಂಕ್ಷನ್ ಮೈನಸ್ ಎಕ್ಸ್ ಪ್ಲಸ್ 1, ದಟ್ ಈಸ್ ಈಕ್ವಲ್ ಟು ಲಿಮಿಟ್ h tends to 0 ಮೈನಸ್ ಆಫ್ 0 ಮೈನಸ್ h ಪ್ಲಸ್ 1. 0 ಬರ್ಕೊಂಡೆ ಅಂದರೆ ಇದು 0 ಪ್ಲಸ್ 1 ಆಗ್ಬಿಟ್ಟು ವ್ಯಾಲ್ಯೂ 1 ಬರುತ್ತೆ, ಹೌದಾ? ನೆಕ್ಸ್ಟ್ ಆರ್ ಎಚ್ ಎಲ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್, ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಪ್ಲಸ್ ಎಚ್, ಹೆಚ್ ಟೆನ್ಸ್ ಟು 0. ನೋಡಿ 0ಕ್ಕಿಂತ ಜಾಸ್ತಿ ಇರಬೇಕು ಅಂದರೆ ಎಕ್ಸ್ ಗ್ರೇಟರ್ ದ್ಯಾನ್ 0 ಇದೆ, ಇಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ 0 ಇದೆ ಅಂದರೆ ಮೈನಸ್ ಆಫ್ ಎಕ್ಸ್ ಮೈನಸ್ 1, ಅಥವಾ ಲಿಮಿಟ್ ಹೆಚ್ ಟೆನ್ಸ್ ಟು 0 ಮೈನಸ್ ಆಫ್ 0 ಪ್ಲಸ್ ಎಚ್ ಮೈನಸ್ 1. ಈಗ ಹೆಚ್ಚಿಗೆ 0 ಬರ್ಕೊಂಡೆ ಅಂದರೆ ಮೈನಸ್ ಆಫ್ 0 ಪ್ಲಸ್ 0 ಮೈನಸ್ 1 ಅಂದರೆ 1, ಎರಡು ಸೇಮ್ ಆಗ್ತಿದೆ ತಾನೆ. ಹಿಯರ್ LHL is equal to RHL, therefore limit x tends to 0 f of x is equal to 1 ಅಂದರೆ 0 ಹತ್ರ ಎಕ್ಸಿಸ್ಟ್ ಆಗುತ್ತೆ, ಹೌದಾ? ನೆಕ್ಸ್ಟ್ ಇನ್ನೊಂದು ಯಾವ್ದು ಹತ್ರ ಸ್ಪ್ಲಿಟ್ ಆಗಿರೋದು 1 ಹತ್ರ ತಾನೆ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಚೆಕ್ ಮಾಡಬೇಕು, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1, ಹೌದಾ? ಸೇಮ್ LHL ಲಿಮಿಟ್ x tends to 1 minus f of x
ಲಿಮಿಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಹೆಚ್ ಹೆಚ್ ಟರ್ನ್ಸ್ ಟು 0. ಹೌದಾ? 1ಕ್ಕಿಂತ ಕಮ್ಮಿ ಇದೆ ಅಂದರೆ ಫಂಕ್ಷನ್, ಎಕ್ಸ್ ಲೆಸ್ ದ್ಯಾನ್ 1 ಇದೆ ಅಂದರೆ ಮೈನಸ್ ಆಫ್ ಎಕ್ಸ್ ಮೈನಸ್ 1. ಅಥವಾ ಇದನ್ನ ಲಿಮಿಟ್ ಹೆಚ್ ಟರ್ನ್ಸ್ ಟು 0 ಮೈನಸ್ ಆಫ್ 1 ಮೈನಸ್ ಹೆಚ್ ಮೈನಸ್ 1. ಹೌದಾ? ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್, ಅಂದರೆ ಮೈನಸ್ ಆಫ್ ಮೈನಸ್ ಪ್ಲಸ್ ಹೆಚ್ಚಾಗುತ್ತೆ, ಹೆಚ್ಚಿಗೆ 0 ಬರ್ಕೊಂಡೆ ಅಂದರೆ ಪ್ಲಸ್ 0 ಅಂದರೆ 0. ಲೆಫ್ಟ್ ಹ್ಯಾಂಡ್ ಲಿಮಿಟ್ 0 ಬರ್ತದಲ್ಲ. ಸೇಮ್ ಟೈಪ್ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಬೇಕೀಗ. ಹೌದಾ? ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ಲಿಮಿಟ್ x tends to 1 plus f of x, that is equal to limit x is equal to 1 plus h, h tends to 0. 1ಕ್ಕಿಂತ ಜಾಸ್ತಿ ಇದ್ದರೆ ಫಂಕ್ಷನ್ ಏನಾಗಿದೆ x minus 1. ಲಿಮಿಟ್ h tends to 0 1 plus h minus 1, ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್, ಹೆಚ್ಚಿಗೆ 0 ಬರ್ಕೊಂಡೆ ಅಂದರೆ 0. ಲೆಫ್ಟ್ ಹ್ಯಾಂಡ್ ಲಿಮಿಟು 0 ಬರ್ತದೆ, ರೈಟ್ ಹ್ಯಾಂಡ್ ಲಿಮಿಟು 0 ಬರ್ತದೆ. ಹಿಯರ್ LHL is equal to RHL, that is equal to 1 ಅಲ್ಲ. therefore limit x tends to 1, sorry 0 ಇದೆ, f of x is equal to 0. ಅಂದರೆ ನೋಡಿ ಇಲ್ಲಿ ಆ್ಯಕ್ಚುಲಿ ಫಂಕ್ಷನ್ ಎರಡೇ ಪಾಯಿಂಟ್ ಹತ್ರ ಸ್ಪ್ಲಿಟ್ ಆಗ್ತಿರೋದು, 0 ಹತ್ರ ಮತ್ತು 1 ಹತ್ರ. 0 ಹತ್ರನೂ ಲಿಮಿಟ್ ಎಕ್ಸಿಸ್ಟ್ ಆಯಿತು, 1 ಹತ್ರನೂ ಲಿಮಿಟ್ ಎಕ್ಸಿಸ್ಟ್ ಆಯಿತು ತಾನೆ. therefore ಇಲ್ಲೇನು ಬರುತ್ತೆ, ಲಿಮಿಟ್ x tends to a f of x exist for all a belongs to real number ಅಂತ ಹೇಳ್ತೀವಿ. ಅಂದರೆ ಎಲ್ಲ ಪಾಯಿಂಟ್ ಹತ್ರನೇ ಎಕ್ಸಿಸ್ಟ್ ಆಗುತ್ತೆ ಅಂತೇಳಿ. ಯಾಕಂದರೆ ಇಲ್ಲಿ ಎಲ್ಲೆಲ್ಲಿ ಸ್ಪ್ಲಿಟ್ ಆಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಥಿಂಕ್ ಮಾಡಬೇಕು. 0 ಹತ್ರ ಸ್ಪ್ಲಿಟ್ ಆಗಿದೆ ಮತ್ತು 1 ಹತ್ರ ಸ್ಪ್ಲಿಟ್ ಆಗಿದೆ. 0 ಹತ್ರನೂ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ, 1 ಹತ್ರನೂ ಆಗುತ್ತೆ. ಅದಕ್ಕೆ ಎಲ್ಲ ಪಾಯಿಂಟ್ ಹತ್ರನೂ ಲಿಮಿಟ್ ಏನಾಗುತ್ತೆ ನಮಗೆ ಅಲ್ಲಿ ಎಕ್ಸಿಸ್ಟ್ ಆಗ್ತದೆ ಅಂತೇಳಿ ಅಷ್ಟೇ. ಆಯ್ತಲ್ಲ ಇಲ್ಲಿ, ಯಾಕೆ ಐಡಿಯಾ ಗೊತ್ತಾಗಬೇಕಷ್ಟೇ, ಈಸಿ ಇದೆ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ನೆಕ್ಸ್ಟ್ ನೋಡಿ ಅಲ್ಲಿ ಆ್ಯಕ್ಚುಲಿ ನಿಮಗೆ ಕೊಟ್ಟಿರೋ ಮೆಟೀರಿಯಲಲ್ಲಿ ನೆಕ್ಸ್ಟ್ ಅಸೈನ್ಮೆಂಟ್ ಇದೆ ನೋಡಿ. ಅಷ್ಟನ್ನು ಸಿಂಪ್ಲಿಫೈ ಮಾಡ್ಕೋಬೇಕು ಅಂತ ಹೇಳಿದ್ದೀವಿ. ಹೌದಾ? ಅದು ಪ್ರಾಕ್ಟೀಸ್ ಆಗಲಿ ಅಂತಲೇ ಕೊಟ್ಟಿರೋದು ಅಸೈನ್ಮೆಂಟು, ಗೊತ್ತಿರಬೇಕು. ಅದಾದಮೇಲೆ ನೋಡಿ ಅಲ್ಲಿ ಸಮ್ ಯೂಸ್ಫುಲ್ ರಿಸಲ್ಟ್ಸ್ ಅಂತಿದೆ ನೋಡಿ. ಇಂಪಾರ್ಟೆಂಟ್ ನಮಗೆ ಅದು. ಆ ರಿಸಲ್ಟ್ಸ್ನ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯೂಸ್ ಮಾಡ್ತೀವಿ ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲೂ ಸ್ವಲ್ಪ ಯೂಸ್ ಮಾಡ್ತೀವಿ. ಅದಕ್ಕೆ ಐಡಿಯಾ ಗೊತ್ತಿರಬೇಕಲ್ಲಿ. ಸಮ್ ಯೂಸ್ಫುಲ್ ರಿಸಲ್ಟ್ಸ್ ಇದೆ ಅಲ್ಲ, ಅದು ಇಂಪಾರ್ಟೆಂಟ್ ನಮಗೆ ನೋಡಿ. ಅದು ಮಾಡ್ಕೊಳಕ್ಕೂ ಮೊದಲು ಫಸ್ಟು ಏನೇನು ಐಡಿಯಾ ಗೊತ್ತಿರಲಿ ಅಂತೇಳಿ ಫಸ್ಟ್ ಒನ್ ಅಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಇಲ್ಲ ನಾನು ಸ್ವಲ್ಪ ಪ್ರೂಫ್ ಹೇಳ್ಕೊತ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಫಸ್ಟ್ ಏನು ನೋಟ್ ಗೊತ್ತಿರಲಿ ಅಂತೇಳಿ, ನೋಟ್ ಲಿಮಿಟ್ x tends to a f of x whole power g of x. ಹೌದಾ? ನೋಡಿ ಇದೇನಾದರೂ 1 ಪವರ್ ಇನ್ಫಿನಿಟಿ ಫಾರ್ಮೆಟಲ್ಲಿ ಇದ್ದರೆ ಇದು ಗೊತ್ತಿರಬೇಕು ನೋಡಿ. ಇಫ್ ಲಿಮಿಟ್ x tends to a f of x whole power g of x is of the form 1 ಪವರ್ ಇನ್ಫಿನಿಟಿ. ಹೌದಾ? ನೋಡಿ ಆ್ಯಕ್ಚುಲಿ ಇಂಡಿಟರ್ಮೈನ್ಡ್ ಫಾರ್ಮ್ ಹೇಳಿದ್ವಿ ಫಸ್ಟ್ ಕ್ಲಾಸಲ್ಲಿ, 0/0, ∞/0, 0 into infinity. ಹೌದಾ? ಈ ಥರ ಅದರೊಳಗೆ ಒಂದು 1 ಪವರ್ ಇನ್ಫಿನಿಟಿನೂ ಇಂಡಿಟರ್ಮೈನ್ಡ್ ಫಾರ್ಮ್ ಅಂತ ಹೇಳಿದ್ವಿ. ಹೌದಾ? ನೋಡಿ ಇದು ಇಂಡಿಟರ್ಮೈನ್ಡ್ ಫಾರ್ಮಲ್ಲಿ ಇದ್ದರೆ ದೆನ್ ಲಿಮಿಟ್ x tends to a f of x whole power g of x is equal to e power limit x tends to a f of x minus 1 into g of x ಅಂತ ಹೇಳ್ತೀವಿ. ಆಯ್ತಲ್ಲ ನೋಡಿ, ಇದು ಇಂಪಾರ್ಟೆಂಟ್ ನಮಗೆ, ಇದು ಗೊತ್ತಿರಬೇಕು. ಇದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಗೊತ್ತಿರಬೇಕು ನಮಗೆ. ನೋಡಿ ಅಲ್ಲಿ ಸಮ್ ಯೂಸ್ಫುಲ್ ರಿಸಲ್ಟ್ ಅಂತಿದೆ ಅಲ್ಲ, ಅದರಲ್ಲಿ ಫಸ್ಟ್ ಒನ್ ಅದನ್ನು ಪ್ರೂವ್ ಮಾಡ್ಬೋದು ಈ ಐಡಿಯಾ ಯೂಸ್ ಮಾಡಿಕೊಂಡು. ಅಲ್ಲಿ ಏನು ಕೊಟ್ಟಿರೋದು, ಲಿಮಿಟ್ x tends to 0 1 plus x whole power 1/x is equal to e ಅಂತ ಕೊಟ್ಟಿದ್ದಾರೆ. ಹೌದಾ? ನೋಡಿ ಡೈರೆಕ್ಟಾಗಿ ಎಕ್ಸಿಗೆ 0 ಬರ್ಕೊಂಡೆ ಅಂದರೆ ಇದು ಯಾವ ಫಾರ್ಮೆಟಲ್ಲಿದೆ, 1 ಪವರ್ ಇನ್ಫಿನಿಟಿ ಥರ ಇದೆ ತಾನೆ. ಹೌದಾ? ನೋಡಿ 1 ಪವರ್ ಇನ್ಫಿನಿಟಿ ಅಂದರೆ ಇಂಡಿಟರ್ಮೈನ್ಡ್ ಫಾರ್ಮ್ ಈ ಫಾರ್ಮೆಟಲ್ಲಿದೆ ಅಂದರೆ ಯಾವಾಗಲೂ ಏನು ಬರಿಬೇಕು ನಾವೀಗ,
ನೋಡಿ ಎಲ್ ಎಚ್ ಎಸ್ನ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 1 ಪ್ಲಸ್ ಎಕ್ಸ್ ಹೋಲ್ ಪವರ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಏನು ಹೇಳುತ್ತೆ ಎಫ್ ಆಫ್ ಎಕ್ಸ್ ಮೈನಸ್ 1 ಇಲ್ಲೇನು ಹೇಳುತ್ತೆ ಅದಕ್ಕೊಂದು -1 ಮಾಡಬೇಕು ಅಂದರೆ 1 ಪ್ಲಸ್ ಎಕ್ಸ್ -1 ಇಂಟು ಜಿ ಆಫ್ ಎಕ್ಸ್. ಇಲ್ಲಿ ಪವರಲ್ಲಿರೋದು ಇಂಟು ಆಗ್ಬಿಡುತ್ತೆ 1 ಬೈ ಎಕ್ಸ್ ಅಂದರೆ +1 -1 ಕ್ಯಾನ್ಸಲ್ ಆಗ್ಬಿಟ್ಟು ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಕ್ಸ್ ಇಂಟು 1 ಬೈ ಎಕ್ಸ್ ಬರುತ್ತೆ. ಎಕ್ಸ್ ಕ್ಯಾನ್ಸಲ್ ಆಯಿತು. ಲಿಮಿಟ್ ಆಫ್ ಎ ಕಾನ್ಸ್ಟೆಂಟ್ ಇಸ್ ಆಲ್ವೇಸ್ ವ್ಯಾಲ್ಯೂ ಆಫ್ ದ ಕಾನ್ಸ್ಟೆಂಟ್ ತಾನೆ, ಅದಕ್ಕೆ ಇ ಪವರ್ 1 ಆಗ್ಬಿಟ್ಟು ಆನ್ಸರು ಇ ಬರ್ತದ. ನೋಡಿ ಪ್ರೂಫ್ ಏನು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಜಸ್ಟ್ ನಮಗೆ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು. ಹೌದಾ, ಡೈರೆಕ್ಟಾಗಿ ಫಾರ್ಮುಲಾ ಕೊಟ್ಟಿದ್ದಾರೆ ಗೊತ್ತಿರಲಿ. ಹೌದಾ, ರಿಸಲ್ಟ್ 1 ಡೈರೆಕ್ಟ್ ಫಾರ್ಮುಲಾ ಗೊತ್ತಿರಬೇಕು. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 1 ಪ್ಲಸ್ ಎಕ್ಸ್ ಹೋಲ್ ಪವರ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು ಇ. ಹೌದಾ, ಎರಡನೇದು ನೋಡಿ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ 1 ಪ್ಲಸ್ 1 ಬೈ ಎಕ್ಸ್ ಹೋಲ್ ಪವರ್ ಎಕ್ಸ್ ಇಸ್ ಈಕ್ವಲ್ ಟು ಇ ಅಂತ ಇದೆ. ಹೌದಾ, ನೋಡಿ ಈ ಫಾರ್ಮುಲಾನ ಇಂಪಾರ್ಟೆಂಟ್. ಸೆಕೆಂಡ್ ಒಂದು ಹೌದಾ, ನೋಡಿ ಫಸ್ಟ್ ಫಾರ್ಮುಲಾ ಇದು ಸೆಕೆಂಡ್ ಫಾರ್ಮುಲಾ ಎರಡೂ ಗೊತ್ತಿರಬೇಕು. ಪ್ರೂಫ್ ಮಾತ್ರ ಸೇಮ್ ಐಡಿಯಾ ಯೂಸ್ ಮಾಡಿದ್ರೆ ಬರುತ್ತೆ. ಇದನ್ನು ನೋಡಿ 1 ಬೈ ಇನ್ಫಿನಿಟಿ ಅಂದರೆ 0 1 ಪ್ಲಸ್ 0 ಅಂದರೆ 1 ಪವರ್ ಇನ್ಫಿನಿಟಿ ಇಂಡಿಟರ್ಮೈನ್ ಫಾರ್ಮಲ್ಲಿ ಇದೆ ತಾನೆ. ಡೈರೆಕ್ಟಾಗಿ ಏನು ಬರೀಬೋದು ಈಗ ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡು ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ 1 ಪ್ಲಸ್ 1 ಬೈ ಎಕ್ಸ್ ಹೋಲ್ ಪವರ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್, ಯಾಕಂದರೆ 1 ಪವರ್ ಇನ್ಫಿನಿಟಿ ಇದೆ ಅಂದರೆ ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ -1 ಪ್ಲಸ್ 1 ಬೈ ಎಕ್ಸ್ -1 ಇಂಟು ಜಿ ಆಫ್ ಎಕ್ಸ್ +1 -1 ಕ್ಯಾನ್ಸಲ್. ಏನು ಬರ್ತದೆ ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಬೈ ಎಕ್ಸ್ ಆಯ್ತು, ಎರಡು ಕ್ಯಾನ್ಸಲ್ ಆಗ್ಬಿಟ್ಟು ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ 1 ಬರುತ್ತೆ. ಲಿಮಿಟ್ ಆಫ್ ಎ ಕಾನ್ಸ್ಟೆಂಟ್ ಇಸ್ ಆಲ್ವೇಸ್ ವ್ಯಾಲ್ಯೂ ಆಫ್ ದ ಕಾನ್ಸ್ಟೆಂಟ್, ಅದಕ್ಕೆ ಆನ್ಸರು ಇ ಬಂತು. ಹೌದಾ, ದಟ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಈಗ ನೋಡಿ ಎರಡು ರಿಸಲ್ಟ್ ಗೊತ್ತಿರಲಿ ಡೈರೆಕ್ಟಾಗಿ ಅಷ್ಟೇ, ಅಥವಾ ಈ ಫಾರ್ಮುಲಾ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡ್ಬೋದು. ಹೌದಾ, ಹಾಗೆ ಇದೇ ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ಹೇಗೆ ಟ್ರಸ್ಟ್ ಮಾಡಿದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಈಸಿಯಾಗಿ ಬರಿಬೋದು. 1 ಪವರ್ ಇನ್ಫಿನಿಟಿ ಇತ್ತು ಅಂದರೆ ಹೇಗೆ ಮಾಡಬೇಕು ಅಂತೇಳಿ ಐಡಿಯಾ ಗೊತ್ತಿರಬೇಕು. ಆಯ್ತಲ್ಲ, ನೆಕ್ಸ್ಟ್ ನೋಡಿ ಅದಲ್ಲೇ ಥರ್ಡ್ ಒನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸೀರೀಸ್ ಗೊತ್ತಿರಬೇಕು. ನೋಡಿ ನೋಟ್, ಇದನ್ನು ಆ್ಯಕ್ಚುಲಿ ಕಾಂಪಿಟೇಟಿವ್ ಯೂಸ್ ಆಗುತ್ತೆ. ಫಸ್ಟ್ ಒಂದು ಇ ಪವರ್ ಎಕ್ಸ್ನ ಆ್ಯಕ್ಚುಲಿ ನಾವು ಇನ್ಫೈನೈಟ್ ಸೀರೀಸಲ್ಲಿ ಬರಿಬೋದು, ಗೊತ್ತಿರಬೇಕು. ಆ್ಯಕ್ಚುಲಿ ಅದು ಮೆಕ್ಲಾರೆನ್ ಸೀರೀಸ್ ಯೂಸ್ ಮಾಡಿಕೊಂಡ್ರೆ ಬರುತ್ತಾ, ಅದು ನೀವಿನ್ನು ಎಂಜಿನಿಯರಿಂಗಲ್ಲೆಲ್ಲ ಕಲಿತೀರಿ. ಈಗ ಜಸ್ಟ್ ನಮಗೆ ಸೀರೀಸ್ ಗೊತ್ತಿರಲಿ 1 ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್, ಈ ಥರ ಅಪ್ ಟು ಇನ್ಫೈನೈಟ್ ತನಕ ಹೋಗುತ್ತೆ. 2 ಫ್ಯಾಕ್ಟೋರಿಯಲ್ ಅಂದರೆ ಅದು ಮೀನಿಂಗ್ ಏನಪ್ಪ ಅಂತ ಹೇಳಿದ್ರೆ 2 ಇಂಟು 1 ಅಂತೇಳಿ. 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 1 ಅಂತೇಳಿ. 4 ಫ್ಯಾಕ್ಟೋರಿಯಲ್ ಅಂದರೆ 4 ಇಂಟು 3 ಇಂಟು 2 ಇಂಟು 1 ಅಂತೇಳಿ. ಆಯ್ತಲ್ಲ, ಇಲ್ಲಿ ಸೆಕೆಂಡ್ ಒನ್ನು ಎ ಪವರ್ ಎಕ್ಸ್ ಗೊತ್ತಿರಲಿ 1 ಪ್ಲಸ್ ಎಕ್ಸ್ ಇಂಟು ಲಾಗ್ ಬೇಸ್ ಎ ಬೇಸ್ ಇ ಪ್ಲಸ್ ಸೇಮ್ ಟೈಪ್ ಇದೇ ಥರ ಬರ್ಕೊಂಡು ಹೋಗ್ತೀವಿ ಅಷ್ಟೆ. ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು ಲಾಗ್ ಎ ಬೇಸ್ ಇ ಹೋಲ್ ಸ್ಕ್ವೇರ್ ಆ್ಯಂಡ್ ಸೋ ಆನ್ ಅಪ್ ಟು ಇನ್ಫಿನಿಟಿ. ನೋಡಿ ಇದನ್ನು ಗೊತ್ತಿತ್ತು ಅಂದ್ರೆ ಇದನ್ನು ಯೂಸ್ ಮಾಡ್ಕೊತೀವಿ ಅಷ್ಟೇ. ಮಾತ್ರ ನೆಕ್ಸ್ಟ್ ಏನೋ ಬರ್ಕೋಬೇಕು ಅಂದ್ರೆ ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು ಲಾಗ್ ಎ ಬೇಸ್ ಇ ಹೋಲ್ ಕ್ಯೂಬ್, ಈ ಥರ ಬರ್ಕೊಂಡು ಹೋಗ್ತೀವಿ. ಹೌದಾ, ಇದು ಗೊತ್ತಿರಬೇಕು. ಜಸ್ಟ್ ಬೇಕಾದ್ರೆ ಇದನ್ನು ತೊಗೊಂಡಿರಿ. ಎನ್ ಫ್ಯಾಕ್ಟೋರಿಯಲ್ ಅಂದರೆ ಮೀನಿಂಗು n ಇಂಟು n-1 ಇಂಟು n-2 ಅಪ್ ಟು 1 ಅಂತೇಳಿ. ಅಂದರೆ ಎಕ್ಸಾಂಪಲ್ ಈಗ 3 ಫ್ಯಾಕ್ಟೋರಿಯಲ್ ಅಂದರೆ ಇದು ಮೀನಿಂಗ್ ಏನು 3 ಇಂಟು 2 ಇಂಟು 1 ಅಂತೇಳಿ, ಅಂದರೆ 6 ಬರ್ತದೆ. 4 ಫ್ಯಾಕ್ಟೋರಿಯಲ್ ಅಂದರೆ 4 ಇಂಟು 3 ಇಂಟು 2 ಇಂಟು 1 ಅಂತೇಳಿ. ಹೌದಾ, 24 ಬಂತು. ಅಂದರೆ ಇಲ್ಲಿ ಒಂದೊಂದನ್ನೇ ರೆಡ್ಯೂಸ್ ಮಾಡ್ಕೊಂಡು ಹೋಗ್ಬೇಕಂತೇಳಿ. ಆಯ್ತಲ್ಲ, ಇದು ಐಡಿಯಾ ಗೊತ್ತಿಲ್ಲ ಅಷ್ಟೇ. ಇದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಒಂದು ರಿಸಲ್ಟ್ನ ಪ್ರೂವ್ ಮಾಡ್ತೀವಿ. ಹೌದಾ, ಥರ್ಡ್ ಒಂದು ನೋಡಿ
ಲಿಮಿಟ್ ಎಕ್ಸ್ ಟೆನ್ಸ್ ಟು 0 a power x minus 1 by x is equal to log a ಬೇಸ್ e ಅಂತ ಹೇಳ್ತೀವಿ. ಹೌದಾ? ಇದನ್ನ ರಿಸಲ್ಟ್ ಗೊತ್ತಿರಲಿ ಅಷ್ಟೇ. ಅಂದರೆ ಡೈರೆಕ್ಟಾಗಿ ಎಕ್ಸಿಗೆ ಏನಾದ್ರು 0 ಬರ್ದೆ ಅಂದರೆ a power 0 ಅಂದರೆ 1 ಮೈನಸ್ 1 ವ್ಯಾಲ್ಯೂ ಇಸ್ 0 ಬೈ 0 ಇಂಡಿಟರ್ಮೈನ್ಡ್ ಫಾರ್ಮ್ ಇದೆ ತಾನೆ. ಫಸ್ಟ್ ಇದನ್ನ ಈ ರಿಸಲ್ಟ್ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡಿದರೆ ಬಂದ್ಬಿಡುತ್ತೆ. ನೋಡಿ ಈಗ ನಾವು LHS ಲಿಮಿಟ್ ಎಕ್ಸ್ ಟೆನ್ಸ್ ಟು 0 a power x minus 1 by x that is equal to limit x tends to 0. ಹೌದಾ? ನೋಡಿ a power x ಅಂದರೆ ಇದನ್ನು ಬರೀಬೋದಲ್ಲ, 1 plus x into log a plus x square by 2 factorial into log a whole square and so on divided by x. ಹೌದಾ? a power x ಆಯಿತು. ಮೈನಸ್ 1 ಇದೆ ತಾನೆ, ಇಲ್ಲೊಂದು ಮೈನಸ್ 1 ಬರೀತೀನಿ. ನೋಡಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯಿತು. ಹೌದಾ? ಹಾಗಾದ್ರೆ ಏನೇನು ಉಳಿಯುತ್ತಲ್ಲ, ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಈ ಥರ ಉಳಿಯುತ್ತೆ. ಎಲ್ಲದರಲ್ಲೂ ಎಕ್ಸ್ನ ಕಾಮನ್ ತಗೊಂಡೆ ಅಂದರೆ ಎಕ್ಸ್ನ ಕಾಮನ್ ತೊಗೊತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ? ಲಾಗ್ ಎ ಪ್ಲಸ್ ಎಕ್ಸ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು ಲಾಗ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಏನಾದ್ರು ಇತ್ತು ಅಂದರೆ ನೆಕ್ಸ್ಟ್ ಇನ್ನು ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಸಾರಿ ಒಂದು ಎಕ್ಸ್ ಕಾಮನ್ ತೊಗೊಂಡಿರ್ತೀವಿ ತಾನೆ, ಎಕ್ಸ್ ಸ್ಕ್ವೇರ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು ಲಾಗ್ ಎ ಹೋಲ್ ಕ್ಯೂಬ್ ಆ್ಯಂಡ್ ಸೊ ಆನ್ ಡಿವೈಡೆಡ್ ಬೈ ಎಕ್ಸ್ ಬರುತ್ತೆ. ನೋಡಿ ಎಕ್ಸ್ ಕ್ಯಾನ್ಸಲ್ ಆಯಿತು. ಈಗ ಏನಾದ್ರು ಎಕ್ಸಿಗೆ 0 ಬರ್ಕೊಂಡೆ ಅಂದರೆ ಇವೆಲ್ಲ ಟರ್ಮ್ 0 ಆಗ್ಬಿಡುತ್ತಲ್ಲ. ಯಾಕಂದರೆ 0 ಇಂಟು ಎನಿ ನಂಬರ್ 0 ಸ್ಕ್ವೇರ್ ಅಂದರೆ 0 ಇಂಟು ಎನಿ ನಂಬರ್ 0 ಎಲ್ಲದು 0 ಆಗ್ಬಿಟ್ಟು ಏನು ಉಳಿತದೆ ಇಲ್ಲಿ ಬರೀ ಲಾಗ್ ಎ ಉಳಿಯುತ್ತೆ ಅಷ್ಟೇ. ಅಂದರೆ ಲಾಗ್ ಎ ಪ್ಲಸ್ 0 ಇಂಟು ಏನಾಗುತ್ತೆ ಇದು ಲಾಗ್ ಎ ಹೋಲ್ ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ಅಂದರೆ 0ನೇ ತಾನೆ, 0 ಇಂಟು ಲಾಗ್ ಎ ಹೋಲ್ ಕ್ಯೂಬ್ ಪ್ಲಸ್ ಆ್ಯಂಡ್ ಸೊ ಆನ್ ಇವೆಲ್ಲದು 0 ಆಯಿತು, ಬರೀ ಲಾಗ್ ಎ ಉಳಿಯುತ್ತೆ. ದೇರ್ಫೋರ್ ದಟ್ ಈಸ್ ಈಕ್ವಲ್ ಟು ಲಾಗ್ ಎ. ಏನು ಬರೀಲ್ಲ ಅಂದರೆ ಅದು ಬೇಸ್ ಇ ಅನ್ಕೋಬೇಕು. ಆಯ್ತಲ್ಲ ಇಲ್ಲಿ ನೋಡಿ, ಇದನ್ನೇ ಇಂಪಾರ್ಟೆಂಟ್ ಗೊತ್ತಿರಬೇಕು. ಹೌದಾ? ಆದರೆ ಫಾರ್ಮುಲಾ ಅಷ್ಟೇ ನಮಗೆ ಗೊತ್ತಿದೆ ಸಾಕು. ಡೈರೆಕ್ಟಾಗಿ ಫಾರ್ಮುಲಾ ಎಲ್ಲ ಬರ್ಕೊಂಡಿದ್ದಾರೆ ಅಲ್ಲಿ. ಫಸ್ಟ್ ಫಾರ್ಮುಲಾ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 1 ಪ್ಲಸ್ ಎಕ್ಸ್ ಹೋಲ್ ಪವರ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು ಇ. ಇದು ಸೆಕೆಂಡ್ ಫಾರ್ಮುಲಾ, ಇದು ಥರ್ಡ್ ಫಾರ್ಮುಲಾ. ಅದು ಪ್ರೂಫ್ ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರೂಫ್ ಮತ್ತು ಫಾರ್ಮುಲಾ ಯಾವುದು ನಿಮ್ಮ ಸಿಲೆಬಸಲ್ಲಿ ಇಲ್ಲ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಮತ್ತು ಸೆಕೆಂಡ್ PUC ಅಲ್ಲಿ ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ, ಅದಕ್ಕೆ ಈಗ ಡೈರೆಕ್ಟಾಗಿ ಗೊತ್ತಿರಬೇಕು. ಆಯ್ತಲ್ಲ ಇಲ್ಲಿ ನೋಡಿ, ಮತ್ತು ಇದನ್ನು ಗೊತ್ತಿರಲಿ. ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡ್ತೀನಿ ನೆಕ್ಸ್ಟು. ಅದಕ್ಕೆ ನೆಕ್ಸ್ಟ್ ಪ್ರಾಬ್ಲಮ್ ಫಾರ್ಮುಲಾ ನೋಡಿ, ಫೋರ್ತ್ ಒನ್ ಪ್ರೂವ್ ಮಾಡ್ಬೋದಾ? ಲಿಮಿಟ್ ಎಕ್ಸ್ ಟೆನ್ಸ್ ಟು 0 e ಪವರ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 1. ನೋಡಿ ಈಸಿ ಇದೆ, ಇದನ್ನು ಯೂಸ್ ಮಾಡ್ಕೊಳ್ಳಿ ಬರುತ್ತೆ. ಇ ಪವರ್ ಎಕ್ಸ್ ಅಂದರೆ ಏನಾಗುತ್ತೆ ಅಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಈ ಥರ ಬರ್ಕೊಳ್ಳಿ. ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಕಾಮನ್ ತೊಗೊಳ್ಳಿ, ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋ ಎಕ್ಸಿಗೆ 0 ಬರ್ಕೊಂಬಿಡಿ, ಪ್ರೂವ್ ಆಗಿಬಿಡುತ್ತೆ. ಹೌದಾ? ಟ್ರೈ ಮಾಡ್ಬೋದು ಇದನ್ನು. ಹೌದಾ? ಇದು ಜಸ್ಟು ಪ್ರೂಫ್ನ ಹೋಮ್ವರ್ಕ್ ತೊಗೊಂಡಿದ್ವಿ. ನೆಕ್ಸ್ಟ್ ನೋಡಿ ಫಿಫ್ತ್ ಒನ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 1. ನೋಡಿ ಅದಕ್ಕೆ ಈ ಫಸ್ಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ಪ್ರೂವ್ ಆಗಿಬಿಡುತ್ತದು. ನೋಡಿ ಇದು ಪ್ರೂಫಿಗೆ ಜಸ್ಟ್ ನಾವು ಒಂದು ಫಾರ್ಮುಲಾ ಪ್ರೂವ್ ಮಾಡಿದ್ವಿ ತಾನೆ, ಇದನ್ನು ಪ್ರೂವ್ ಮಾಡ್ಕೊಳ್ಳಿ ಬಂದ್ಬಿಡುತ್ತೆ. ಜಸ್ಟ್ ಇದನ್ನು ಮಾಡ್ಕೊಂಡಿದ್ವಲ್ಲ, ಈ ಪ್ರೂಫಿಗೆ ನೋಡಿ ಯಾವ ಥರ ಮಾಡ್ಕೊತೀವಿ ಅಂತೇಳಿ. ವಿ ನೋ ದಟ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 1 ಪ್ಲಸ್ ಎಕ್ಸ್ ಹೋಲ್ ಪವರ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು ಇ. ಹೌದಾ? ಇದಕ್ಕೀಗ ಲಾಗ್ ಆನ್ ಬೋತ್ ಸೈಡ್ ಮಾಡ್ತೀನಿ ನೋಡಿ, ಲಾಗ್ ಆನ್ ಬೋತ್ ಸೈಡ್. ಅವಾಗಿದು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಹೋಲ್ ಪವರ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಇ. ಇಲ್ಲೇನು ಇಲ್ಲ ಅಂದರೆ ಬೇಸಿ ಇ ತಗೋಬೇಕು. ಇದು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಲಾಗ್ ಎಮ್ ಪವರ್ ಎನ್ ಅಂದರೆ ಎನ್ ಲಾಗ್ ಎಮ್ ಗೊತ್ತಿದೆ ತಾನೆ, 1 ಬೈ ಎಕ್ಸ್ ಇಂಟು ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸರಿಬೋದಲ್ಲ. ನೋಡಿ ಲಾಗ್ ಎ ಬೇಸ್ ಎ ಎರಡು ಸೇಮ್ ಇತ್ತು ಅಂದರೆ 1 ಅಂತ ಗೊತ್ತಿದೆ, 1 ಬರ್ಕೊಂಡೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಲಾಗ್ ಆಫ್
1 ಪ್ಲಸ್ ಎಕ್ಸ್ ಬೈ ಎಕ್ಸ್ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು 1. ಅದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ, ಹೌದಾ? ನೋಡಿ ಅಲ್ಲಿ 5 ರಿಸಲ್ಟ್ಸ್ ಇದೆ. ಆ 5 ರಿಸಲ್ಟ್ಸಿಂದು ಪ್ರೂಫ್ ಹೇಳಿದ್ದೀವಿ, ಬಟ್ ಪ್ರೂಫ್ ಯಾವುದು ನಿಮಗೆ ಎಕ್ಸಾಮಿಗೆ ಬರೋಲ್ಲ. ಅದ ರಿಸಲ್ಟ್ಸ್ ಗೊತ್ತಿತ್ತು ಅಂದರೆ ಯೂಸ್ ಆಗುತ್ತೆ, ಆಯ್ತಲ್ಲ? ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ಸ್ ನೋಡಿ. ಅದರದ್ದೇ ಆಲ್ರೆಡಿ ಅಲ್ಲೊಂದು 4-5 ಇದು ಫಾರ್ಮುಲಾಸ್ನ ಪ್ರೂವ್ ಮಾಡಿದ್ವಲ್ಲ, ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋಂಥ ಪ್ರಾಬ್ಲಮ್ಸ್ ಅಷ್ಟೇ ಇದು ತೊಗೊಂಡಿದೆ. ಫಸ್ಟ್ ಒನ್, ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಲಿಮಿಟ್ ಎಕ್ಸ್ ಟೆನ್ಸ್ ಟು 0, 1 ಪ್ಲಸ್ 2x ಹೋಲ್ ಪವರ್ 1 ಬೈ ಎಕ್ಸ್, 1 ಪ್ಲಸ್ 2x ಹೋಲ್ ಪವರ್ 1 ಬೈ ಎಕ್ಸ್. ಡೈರೆಕ್ಟಾಗಿ ಎಕ್ಸಿಗೆ 0 ಬರ್ಕೊಂಡೆ ಅಂದರೆ 1 ಪ್ಲಸ್ 0 ಅಂದರೆ 1 ಪವರ್ ಇನ್ಫಿನಿಟಿ. 1 ಪವರ್ ಇನ್ಫಿನಿಟಿ ಅಂದರೆ ಇಂಡಿಟರ್ಮೈನ್ಡ್ ಫಾರ್ಮ್ ಇದೆ ಅಲ್ಲ, ಮತ್ತು 1 ಪವರ್ ಇನ್ಫಿನಿಟಿ ಇದೆ ಅಂದರೆ ಡೈರೆಕ್ಟ್ ಫಾರ್ಮುಲಾ ಏನು ಗೊತ್ತಿರೋದು ನಮಗೆ, ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇಲ್ಲಿ ಏನಿರುತ್ತೆ ಅದನ್ನು ಬರ್ಕೊಂಡು ಎಫ್ ಆಫ್ ಎಕ್ಸ್ ಮೈನಸ್ 1 ಅಂದರೆ 1 ಪ್ಲಸ್ 2x ಮೈನಸ್ 1 ಇಂಟು ಜಿ ಆಫ್ ಎಕ್ಸ್ ಅಂದರೆ 1 ಬೈ ಎಕ್ಸ್, ಹೌದಾ? ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗಿಲ್ಲಿ. ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0, 2x ಇಂಟು 1 ಬೈ ಎಕ್ಸ್ ಉಳಿತು. ನೋಡಿ ಎಕ್ಸ್ ಕ್ಯಾನ್ಸಲ್ ಆಯಿತು. ಲಿಮಿಟ್ ಆಫ್ ಎ ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ವ್ಯಾಲ್ಯೂ ಆಫ್ ದ ಕಾನ್ಸ್ಟೆಂಟ್, ಅಂದರೆ ಆನ್ಸರ್ ಇ ಸ್ಕ್ವೇರ್ ಬರುತ್ತೆ, ಹೌದಾ? ನೋಡಿ 1 ಪವರ್ ಇನ್ಫಿನಿಟಿ ಫಾರ್ಮ್ಯಾಟ್ ಇರೋದು ಗೊತ್ತಿರಬೇಕು, ಆಯ್ತಲ್ಲ? ಸೆಕೆಂಡ್ ಒನ್, ಲಿಮಿಟ್ ಎಕ್ಸ್ ಟೆನ್ಸ್ ಟು 2, ಲಿಮಿಟ್ ಎಕ್ಸ್ ಟೆನ್ಸ್ ಟು 2, ಎಕ್ಸ್ ಮೈನಸ್ 1 ಹೋಲ್ ಪವರ್ 1 ಬೈ ಎಕ್ಸ್ ಮೈನಸ್ 2. ನೋಡಿ ಇಲ್ಲಿ ಎಕ್ಸಿಗೆ 2 ಬರ್ಕೊಂಡೆ ಅಂದರೆ 2 ಮೈನಸ್ 1 ಅಂದರೆ 1 ಪವರ್ 1 ಬೈ 0, ಹೌದಾ? 1 ಪವರ್ 1 ಬೈ 0 ಅಂತ ಹೇಳಿದ್ರೆ 1 ಪವರ್ ಇನ್ಫಿನಿಟಿ ಆಗುತ್ತೆ. ಅದಕ್ಕೆ ಇದನ್ನು ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 2, ಎಫ್ ಆಫ್ ಎಕ್ಸ್ ಮೈನಸ್ 1 ಅಂದರೆ ಎಕ್ಸ್ ಮೈನಸ್ 1 ಮೈನಸ್ 1 ಇಂಟು ಜಿ ಆಫ್ ಎಕ್ಸ್ ಅಂದರೆ ಇದು ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಎಕ್ಸ್ ಮೈನಸ್ 2 ಇಂಟು 1 ಬೈ ಎಕ್ಸ್ ಮೈನಸ್ 2, ಎಕ್ಸ್ ಮೈನಸ್ 2 ಕ್ಯಾನ್ಸಲ್ ಆಗಿ ಇ ಪವರ್ 1 ಆಗ್ಬಿಟ್ಟು ಇ ಬರುತ್ತೆ. ಯಾಕಂದರೆ ಎಕ್ಸ್ ಮೈನಸ್ 2 ಕ್ಯಾನ್ಸಲ್ ಆಯಿತು ಅಂದರೆ ಲಿಮಿಟ್ ಆಫ್ ಎ ಕಾನ್ಸ್ಟೆಂಟ್ ಈಸ್ ಆಲ್ವೇಸ್ ವ್ಯಾಲ್ಯೂ ಆಫ್ ದ ಕಾನ್ಸ್ಟೆಂಟ್, ಹೌದಾ? ನೆಕ್ಸ್ಟ್ ಥರ್ಡ್ ಒನ್, ಸೇಮ್ ಐಡಿಯಾ ಯೂಸ್ ಮಾಡೋಂಥದ್ದು. ಲಿಮಿಟ್ ಎಕ್ಸ್ ಟೆನ್ಸ್ ಟು 0, 1 ಮೈನಸ್ ಎ ಎಕ್ಸ್ ಹೋಲ್ ಪವರ್ 1 ಬೈ ಎಕ್ಸ್. ನೋಡಿ ಎಕ್ಸಿಗೆ 0 ಬರ್ಕೊಂಡೆ ಅಂದರೆ 1 ಮೈನಸ್ 0 ಅಂದರೆ 1 ಪವರ್ ಇನ್ಫಿನಿಟಿನೇ ಇದೆ. 1 ಪವರ್ ಇನ್ಫಿನಿಟಿ ಅಂದರೆ ಇ ಪವರ್ ಲಿಮಿಟ್ ಇಲ್ಲಿ ಏನಿರುತ್ತೆ ಅದು ಬರೀಬೇಕು. ಎಫ್ ಆಫ್ ಎಕ್ಸ್ ಮೈನಸ್ 1 ಅಂದರೆ 1 ಮೈನಸ್ ಎ ಎಕ್ಸ್ ಮೈನಸ್ 1 ಇಂಟು ಜಿ ಆಫ್ ಎಕ್ಸ್, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಅಂದರೆ ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎ ಎಕ್ಸ್ ಇಂಟು 1 ಬೈ ಎಕ್ಸ್, ಎಕ್ಸ್ ಕ್ಯಾನ್ಸಲ್ ಅಂದರೆ ಲಿಮಿಟ್ ಆಫ್ ಎ ಕಾನ್ಸ್ಟೆಂಟ್ ಈಸ್ ಆಲ್ವೇಸ್ ವ್ಯಾಲ್ಯೂ ಆಫ್ ದ ಕಾನ್ಸ್ಟೆಂಟ್ ಅಂದರೆ ಇ ಪವರ್ ಮೈನಸ್ ಎ ಬರುತ್ತೆ. ಗೊತ್ತಾಗ್ತದೆ ಅಲ್ಲ? 1 ಪವರ್ ಇನ್ಫಿನಿಟಿ ಇತ್ತು ಅಂದರೆ ಹೇಗೆ ಸಿಂಪ್ಲಿಫೈ ಮಾಡಬೇಕು ಅಂತೇಳಿ, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4, ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಲಿಮಿಟ್ ಎಕ್ಸ್ ಟೆನ್ಸ್ ಟು 0, 1 ಪ್ಲಸ್ ಬಿ ಎಕ್ಸ್ ಹೋಲ್ ಪವರ್ ಬಿ ಬೈ ಎಕ್ಸ್. ಸೇಮ್ ಐಡಿಯಾ ಯೂಸ್ ಮಾಡಿ. ಎಕ್ಸಿಗೆ 0 ಬರ್ಕೊಂಡಿದ್ರೆ 1 ಪವರ್ ಇನ್ಫಿನಿಟಿನೇ ಇದೆ. ಹಾಗಾದ್ರೆ ಇದು ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಎಫ್ ಆಫ್ ಎಕ್ಸ್ ಮೈನಸ್ 1 ಅಂದರೆ 1 ಪ್ಲಸ್ ಬಿ ಎಕ್ಸ್ ಮೈನಸ್ 1 ಇಂಟು ಜಿ ಆಫ್ ಎಕ್ಸ್ ಅಂದರೆ ಬಿ ಬೈ ಎಕ್ಸ್, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್, ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಬಿ ಎಕ್ಸ್ ಇಂಟು ಬಿ ಬೈ ಎಕ್ಸ್, ಎಕ್ಸ್ ಕ್ಯಾನ್ಸಲ್. ಹಾಗಾದ್ರೆ ಇದು ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಬಿ ಇಂಟು ಬಿ ಅಂದರೆ ಬಿ ಸ್ಕ್ವೇರ್. ಅದು ಇ ಪವರ್ ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಈಸ್ ಆಲ್ವೇಸ್ ವ್ಯಾಲ್ಯೂ ಆಫ್ ದ ಕಾನ್ಸ್ಟೆಂಟ್, ಹೌದಾ? ಅಂದರೆ ಇ ಪವರ್ ಬಿ ಸ್ಕ್ವೇರ್ ಬರುತ್ತೆ ಅಷ್ಟೇ. ಫಿಫ್ತ್ ಒನ್, ಲಿಮಿಟ್ ಎಕ್ಸ್ ಟೆನ್ಸ್ ಟು 0, log of 1 plus ax by log of 1 plus ax by x. ನೋಡಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಸೈನ್ ಥೀಟಾ ಬೈ ಥೀಟಾ ಈಕ್ವಲ್ ಟು 1 ಬರೀತಿದ್ವಲ್ಲ, ಆ ಐಡಿಯಾನ ಯೂಸ್ ಮಾಡಬೇಕಿಲ್ಲಿ. ಅಂದರೆ ಈಗ ನಮಗೆ ಆ್ಯಕ್ಚುಲಿ ಗೊತ್ತಿರೋ ರಿಸಲ್ಟು
ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಬೈ ಎಕ್ಸ್ ಇತ್ತು ಅಂದರೆ 1 ಬರಿತಿದ್ವಿ. ಅಂದರೆ ನೋಡಿ, ಇವೆರಡು ಸೇಮ್ ಇದ್ದರೆ 1 ಬರಿಬೋದು, ಅದರಲ್ಲಿ ಎರಡು ಸೇಮ್ ಇಲ್ಲ ಇಲ್ಲಿ. ಹಾಗಾದ್ರೆ ಎರಡೂ ಸೇಮ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಎ ಮಾಡ್ಬೋದಲ್ಲ. ಸೇಮ್ ಇದೇ ಥರ ನಾವು ಸೈನ್ ಟೀಟಾ ಬೈ ಟೀಟಾಗಿ ಮಾಡ್ತಿದ್ವಲ್ಲ, ಅದೇ ಐಡಿಯಾ. ಹಾಗಾದ್ರೆ ಇದು 1 ಆಗ್ಬಿಡ್ತು. ಹಾಗಾದ್ರೆ ಆನ್ಸರ್ ಏನಾಗತ್ತದು? ಎ ಇಂಟು 1 ಅಂದರೆ ಎ ಬರುತ್ತೆ ಅಷ್ಟೇ. ಹೌದಾ? ನೋಡಿ, ಪ್ರಾಬ್ಲಮ್ಸ್ ಈಸಿ ಇದೆ. ಈ ಥರ ಜಾಸ್ತಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರ್ತಾ ಇರುತ್ತೆ, ಐಡಿಯಾ ಗೊತ್ತಿರಬೇಕು. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್, 6th one. Limit x tends to 0 1 plus tan x whole power cot x. ಫಸ್ಟು ಯಾವ ಫಾರ್ಮಲ್ಲಿ ಇದೆ ಅಂತ ಐಡೆಂಟಿಫೈ ಮಾಡಬೇಕು. ಟ್ಯಾನ್ 0 ವ್ಯಾಲ್ಯೂ 0, ಕಾಟ್ 0 ಅಂದರೆ ಇನ್ಫಿನಿಟಿ. ಹೌದಾ? ಹಾಗಾದ್ರೆ 1 ಪ್ಲಸ್ 0 ಅಂದರೆ 1 ಪವರ್ ಇನ್ಫಿನಿಟಿ ಇದೆ ತಾನೆ. ಹಾಗಾದ್ರೆ ಹೇಗೆ ಬರೀತೀವಿ? ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಮೈನಸ್ 1 ಅಂದರೆ 1 ಪ್ಲಸ್ ಟ್ಯಾನ್ ಎಕ್ಸ್ ಮೈನಸ್ 1 ಇಂಟು ಜಿ ಆಫ್ ಎಕ್ಸ್. ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್. ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಟ್ಯಾನ್ ಎಕ್ಸ್ ಆ್ಯಸ್ ಇಟ್ ಈಸು, ಕಾಟ್ ಎಕ್ಸ್ನ 1 ಬೈ ಟ್ಯಾನ್ ಎಕ್ಸ್. ಹೌದಾ? ಟ್ಯಾನ್ ಎಕ್ಸ್ ಕ್ಯಾನ್ಸಲ್. ಹಾಗಾದ್ರೆ ಇ ಪವರ್ 1 ಆಗ್ಬಿಟ್ಟು ಆನ್ಸರು ಇ ಬರುತ್ತೆ. ಹೌದಾ? ಹೌದಲ್ಲ? ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಸ್ವಲ್ಪ ಡಿಫ್ರೆಂಟ್ ಇದೆ. 7th one. ಪ್ರಾಬ್ಲಮ್ ನಂಬರ್ 7. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಲಿಮಿಟ್ ಎಕ್ಸ್ ಟೆನ್ಸ್ ಟು 0 4 ಪವರ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಮೈನಸ್ 1. ನೋಡಿ, ಈಗ ಫಸ್ಟ್ ಎಕ್ಸಿಗೆ 0 ಬರ್ಕೊಂಡೆ ಅಂದರೆ 4 ಪವರ್ 0 ಅಂದರೆ 1 ಮೈನಸ್ 1 ಅಂದರೆ 0. ಇದನ್ನು ರೂಟ್ 1 ಅಂದರೆ 1 ಮೈನಸ್ 1 ಅಂದರೆ 0. ಇಂಡಿಟರ್ಮೈನ್ಡ್ ಫಾರ್ಮ್ ಇದೆ. ಆ್ಯಕ್ಚುಲಿ ನಮಗೆ ಗೊತ್ತಿರೋ ಫಾರ್ಮುಲಾ ಯಾವುದು ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎ ಪವರ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಅಂತ ಹೇಳಿದ್ರೆ ಲಾಗ್ ಎ ಬರಿತಿದ್ವಿ. ಹೌದಾ? ನೋಡಿ, ಇದು ಸೇಮ್ ಇರಬೇಕು. ಇಲ್ಲಿ ಎ ಅಂದರೆ ಏನು ಬೇಕಾದ್ರೂ ಇರ್ಬೋದು. ಇಲ್ಲಿ 4 ಇದೆ. ಹಾಗಾದ್ರೆ ಇಲ್ಲಿ ನೋಡಿ, ಡಿನಾಮಿನೇಟ್ರಲ್ಲಿ ಎಕ್ಸ್ ಇಲ್ಲ. ಅದಕ್ಕೆ ಇದನ್ನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಎಕ್ಸ್ ಥರ ಮಾಡ್ಕೊತೀನಿ. ಅಂದರೆ 4x ಮೈನಸ್ 1 ಬೈ ಡಿವೈಡ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಎಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ನೋಡಿ, ರೂಟ್ನ ಹೋಲ್ ಪವರ್ ಹಾಫ್ ಬರೀಬೋದಾ? 1ನ 1 ಪವರ್ ಹಾಫ್ ಬರೀಬೋದು. ಹೌದಾ? ನೋಡಿ, ನಮಗೆ ಇನ್ನೊಂದು ಏನು ಗೊತ್ತಿದೆ ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡ್ ಬೈ ಎಕ್ಸ್ ಮೈನಸ್ ಎ ಇತ್ತು ಅಂದರೆ ಡೈರೆಕ್ಟ್ ಫಾರ್ಮುಲಾ ಎನ್ ಇಂಟು ಎ ಪವರ್ ಎನ್ ಮೈನಸ್ 1. ಹೌದಾ? ನೋಡಿ, ಇವೆರಡು ಯೂಸ್ ಮಾಡಿಕೊಂಡ್ರೆ ಬರ್ತದೆ ಇದು. ನೋಡಿ, ಈಗ ನಾನೀಗ ಲಿಮಿಟ್ನ ಸ್ಪ್ಲಿಟ್ ಮಾಡ್ತೀನಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 4 ಪವರ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಡಿವೈಡೆಡ್ ಬೈ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಇದನ್ನು 1 ಪ್ಲಸ್ ಎಕ್ಸ್ ಹೋಲ್ ಪವರ್ ಹಾಫ್ ಮೈನಸ್ 1 ಪವರ್ ಹಾಫ್ ಡಿನಾಮಿನೇಟರ್ನ 1 ಪ್ಲಸ್ ಎಕ್ಸ್ ಮೈನಸ್ 1 ಬರೀಬೋದಾ? ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತಾ? ಎಕ್ಸ್ ಟೆನ್ಸ್ ಟು 0ಗೆ ಎರಡು ಕಡೆ 1ನ ಆ್ಯಡ್ ಮಾಡ್ತೀನಿ. ಈ ನೋಡಿ, ಈ ಫಾರ್ಮ್ಯಾಟಲ್ಲಿ ಇದನ್ನು ಒಂದು ಐಡಿಯಾ ಹೇಳಿದ್ವಿ. ಎನ್ನ ರಿಮೂವ್ ಮಾಡಿದೆ ಅಂದರೆ ಎಕ್ಸ್ ಮೈನಸ್ ಎ ಸೇಮ್ ಇರಬೇಕು. ಹಾಫ್ನ ರಿಮೂವ್ ಮಾಡಿದೆ ಅಂದರೆ 1 ಪ್ಲಸ್ ಎಕ್ಸ್ ಮೈನಸ್ 1 ಪ್ಲಸ್ ಎಕ್ಸ್ ಮೈನಸ್ 1. ಹೌದಾ? ಮತ್ತು ಇಲ್ಲಿ ಏನಿರುತ್ತಲ್ಲ ಅದು ಟೆನ್ಸ್ ಟು ಎ ಇರಬೇಕು. ಅದಕ್ಕೆ 1 ಪ್ಲಸ್ ಎಕ್ಸ್ ಟೆನ್ಸ್ ಟು 1 ಇದೆ ತಾನೆ. ಹಾಗಾಗಿ ಡೈರೆಕ್ಟ್ ಫಾರ್ಮುಲಾ ಬರದೆ ಅಂದರೆ ಇದೇನಾಗುತ್ತೆ? ಇದು ಲಾಗ್ 4. ಈಗ ಲಾಗ್ ಎ ಬರಿತೀವಿ. ಇದಕ್ಕೆ ಎನ್ ಇಂಟು 1 ಇಂಟು ಹಾಫ್ ಇಂಟು 1 ಪವರ್ ಎನ್ ಮೈನಸ್ 1. ಹೌದಾ? ಅಂದರೆ ಇದು ಲಾಗ್ 4 ಬೈ ಹಾಫ್ ಬರುತ್ತೆ. 2 ನ್ಯೂಮರೇಟ್ರಿಗೆ ಹೋಯ್ತು ಅಂದರೆ 2 ಲಾಗ್ 4 ಬರುತ್ತೆ ಅಷ್ಟೇ. ಹೌದಾ? ಡಿಫ್ರೆಂಟ್ ಇದೆ. ಹೇಗೆ ಮಾಡ್ಕೊಂಡ್ವಿ ಅಂತ ಗೊತ್ತಾಗಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ಳಿ. ಪ್ರಾಬ್ಲಮ್ ನಂಬರ್ 8. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಇ ಪವರ್ 2x ಮೈನಸ್ 1 ಬೈ ಎಕ್ಸ್. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಇ ಪವರ್ 2x ಮೈನಸ್ 1 ಬೈ ಎಕ್ಸ್. ನೋಡಿ, ಆ್ಯಕ್ಚುಲಿ ನಮಗೆ ಫಾರ್ಮುಲಾ ಗೊತ್ತಿರೋದು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಇ ಪವರ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 1. ಹೌದಾ?
ನೋಡಿ ಇದು ಸೇಮ್ ಇದ್ರೆ 1 ಬರಿಬೋದು. ಸೇಮ್ ಐಡಿಯಾ. ಸೈನ್ ಥೀಟಾ ಬೈ ಥೀಟಾ ಇತ್ತು ಅಂದ್ರೆ 1 ಬರೀತೀವಿ ತಾನೆ, ಅದೇ ಐಡಿಯಾ ಯೂಸ್ ಮಾಡಬೇಕು. ಹಾಗಾದ್ರೆ ಇಲ್ಲಿ 2x ಇದೆ, ಇದು ಏನಾಗಬೇಕು 2x. ಹಾಗಾದ್ರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡ್ಕೊಂಡ್ವಿ ಅಂದ್ರೆ ಈಗ ಇದು ಸೇಮ್ ಇದೆ. ಹಾಗಾದ್ರೆ ಇದ್ರ ವ್ಯಾಲ್ಯೂ 1 ಆಗುತ್ತಲ್ಲ, ಹಾಗಾದ್ರೆ ಆನ್ಸರು 2 × 1 ಆಗ್ಬಿಟ್ಟು 2 ಬರ್ತದ. ನೋಡಿ ಈ ಥರದ ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬರ್ತಾ ಇರುತ್ತೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿ ಮಾಡ್ಕೊಂಡಿದ್ವಲ್ಲ ಇಷ್ಟ ಐಡಿಯಾ. ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ಯೂಸ್ ಮಾಡ್ತೀವಿ, ಅದಕ್ಕೆ ಇಲ್ಲೇ ಮಾಡ್ಕೊತಾ ಇದ್ವಿ. ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ನಾವು ಡೈರೆಕ್ಟಾಗಿ ಫಾರ್ಮುಲಾ ಬರ್ಕೊಂಡು ಪ್ರಾಬ್ಲಮ್ಸ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ, ಹೇಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಫ್ರೆನ್ಷಿಯೇಷನ್ನ ಸ್ಟಾರ್ಟ್ ಮಾಡ್ಕೊತೀವಿ. ಅಂದರೆ ಇಲ್ಲಿಗೆ ಲಿಮಿಟ್ಸ್ ಕಂಪ್ಲೀಟ್ ಆಗ್ತದೆ ಅಷ್ಟೇ. ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ ಅಂತಿದೆ ಅಲ್ಲ, ಹೇಗಲ್ಲಿ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ, ಥ್ಯಾಂಕ್ ಯು.